ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ವಿಶೇಷವಾಗಿ ಮಂಗಳವಾರ ಡಿಸೆಂಬರ್ 10ನೇ ತಾರೀಕು ಎಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋಣ. ಸೊ ನೀವು ಹೀಗೆ ನಗ್ನಗ್ತಾ ಸಂತೋಷವಾಗಿ 100 ಕಾಲ ಬಾಳಿ ಅಂತ ಹಾರೈಸೋಣ. ಅದರ ಜೊತೆಗೆ ಯಾರೆಲ್ಲ ಇವತ್ತು ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದಾರೆ ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಸೊ ನಿಮ್ಮ ಜೋಡಿ 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷವಾಗಿ ಜೊತೆಗೆ ಬಾಳೋ ಹಾಗೆ ಆ ಭಗವಂತ ನಿಮ್ಮನ್ನೆಲ್ಲ ಹರಸಲಿ ಅಂತ ಹೇಳಿ ಕೇಳ್ಕೊಳ್ಳೋಣ. ಅದೇ ರೀತಿ ಎಂದಿನಂತೆ ಯಾರೆಲ್ಲ ಹೊಸ ಕೆಲಸಗಳಿಗೆ ಕೈ ಹಾಕ್ತಿದ್ರಿ, ಜಾಬ್ ಇಂಟರ್ವ್ಯೂಸ್ಗೆ ಹೋಗ್ತಾ ಇದ್ರಿ, ನಿಮ್ಮ ಬಿಸ್ನೆಸ್ ಎಕ್ಸ್ಪಾನ್ಷನನ್ನು ಮಾಡ್ಕೊಳ್ತಿದ್ದೀರಿ, ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಕನಸುಗಳು ಸಾಕಾರಗೊಳ್ಳಿ ಅಂತ ಹೇಳಿ. ಸೊ ಇನ್ನು ದಿನ ವಿಶೇಷವನ್ನು ನೋಡೋದಾದರೆ ಇವತ್ತು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ಇದೆ. ಅದೇ ಕನ್ನಡದಲ್ಲಿ ಹೇಳೋದಾದರೆ ವಿಶ್ವ ಒಂದು ಗ್ರಾಹಕ ಹಕ್ಕು ದಿನಾಚರಣೆ ಅಂತ ಹೇಳ್ಬೋದು, ಅಥವಾ ಮಾನವೀಯ ಹಕ್ಕು ದಿನಾಚರಣೆ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಇನ್ನೇನು ವಿಶೇಷ ನಡೀತಾ ಇದೆ ಅನ್ನೋದಾದರೆ ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ಹೊರ ರಾಜ್ಯಗಳಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಎಂದಿನಂತೆ ಪ್ರಶ್ನೋತ್ತರಗಳನ್ನಂತೂ ಕೇಳ್ತೀನಿ. ಸೊ ಪ್ರಶ್ನೆಗಳಿಗೆ ಯಾರೆಲ್ಲ ಉತ್ತರವನ್ನು ಕೊಡಲಿಕ್ಕೆ ಕರೆ ಮಾಡ್ತೀರಿ ಅವ್ರಿಗೊಂದಷ್ಟು ಕಿವಿ ಮಾತುಗಳನ್ನು ಹೇಳೋದ್ರ ಮೂಲಕ ಆ ಒಂದು ವಿಚಾರವನ್ನು ಶುರು ಮಾಡ್ತೀನಿ. ಮೊದಲನೇದಾಗಿ ದಯವಿಟ್ಟು ಕರೆ ಮಾಡ್ತಕ್ಕಂಥವ್ರು TV ವ್ಯಾಲ್ಯೂಮನ್ನು ಮ್ಯೂಟ್ ಮಾಡಿ ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ನಿಮ್ಮಲ್ಲಿಗೆ ಈ ಕಾರ್ಯಕ್ರಮ ಪ್ರಸಾರ ಆಗಲಿಕ್ಕೆ ಕನಿಷ್ಠ ಪಕ್ಷ 4 ರಿಂದ 5 ಸೆಕೆಂಡ್ಗಳ ಕಾಲ ತಡ ಆಗೋದ್ರಿಂದ ಸೊ TV ನೀವು ನೋಡ್ತಾ ಮಾತಾಡಿದ್ರೆ ಸೊ ಸಿಂಕ್ರನೈಸ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ದಯವಿಟ್ಟು TV ನೋಡ್ತಾ ಮಾತಾಡಬೇಡಿ. ಒಂದು ವೇಳೆ ನೀವು TV ನೋಡ್ತಾ ಮಾತಾಡಿದ್ರು ಕೂಡ TV ವ್ಯಾಲ್ಯೂಮನ್ನು ಮ್ಯೂಟ್ ಮಾಡೋದು ಮರಿಬೇಡಿ ಅಂತ ಕೇಳ್ಕೊಳ್ತಿದ್ದೀನಿ. ಹಾಗೂ ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ನೀವು ನಿಮ್ಮ ಕುಟುಂಬದ ಜೊತೆ ಕೂತ್ಕೊಂಡು ಆರಾಮಾಗಿ ಕಾಫಿ ಟೀ ಕುಡಿತಾ ಪಕೋಡೋ ಸವಿತಾ ಈ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಇವಾಗ ಕಾರ್ಯಕ್ರಮದಲ್ಲಿ ಮಾತಾಡುವಾಗ ಚೆನ್ನಾಗಿ ಮಾತಾಡಿ, ಆವಾಗ ಖುಷಿಯಿಂದ ಕಾರ್ಯಕ್ರಮವನ್ನು ಇನ್ನಷ್ಟು ಎಂಜಾಯ್ ಮಾಡ್ಬೋದು. ಮತ್ತು ನಿಮಗೆ ಗೊತ್ತಿರಲಿ, ಈ ಕಾರ್ಯಕ್ರಮ ಸಂಪೂರ್ಣವಾಗಿ ನಮಸ್ತೆ ದೇವನಗೆರೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಕೂಡ ಅಪ್ಲೋಡ್ ಆಗೋದ್ರಿಂದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ನಮಗೆ ಅಲ್ಲಿ ಕನ್ನಡದಲ್ಲೇ ಮೆಸೇಜ್ ಮಾಡಿ ತಿಳಿಸ್ಬೋದು. ಯಾವ ರೀತಿ ಕಾರ್ಯಕ್ರಮಗಳನ್ನ ನೋಡೋಕ್ಕೆ ಇಷ್ಟಪಡ್ತೀರಿ, ಅದೇ ರೀತಿ ಯಾವ ರೀತಿಯ ಕಾರ್ಯಕ್ರಮಗಳು ಬಂದರೆ ಚೆನ್ನಾಗಿ ನಮ್ಮ V1 ವಾಹಿನಿಯಲ್ಲಿ ಅನ್ನೋದನ್ನು ನೀವು ಮುಕ್ತವಾಗಿ ತಿಳಿಸ್ಬೋದು. ಹಾಗೂ ನಿಮಗೆಲ್ಲ ಗೊತ್ತಿದೆ, ಸೊ ನೀವು ನಿಮ್ಮ ಹುಟ್ಟುಹಬ್ಬಕ್ಕೆ, ನಿಮ್ಮ ಸ್ನೇಹಿತರ ಹುಟ್ಟುಹಬ್ಬಕ್ಕೆ, ನಿಮ್ಮ ಕುಟುಂಬದವರ ಹುಟ್ಟುಹಬ್ಬಕ್ಕೆ ಅಥವಾ ನಿಮ್ಮ ಯಾವುದೇ ಒಂದು ಶುಭ ಕಾರ್ಯಗಳಿಗೆ ನಮ್ಮ ಮೂಲಕ ಒಂದು ಶುಭಾಶಯ ತಿಳಿಸ್ಬೇಕು ಅನ್ನೋದಾಯ್ತು ಅಂದರೆ ಒಂದು ದಿವಸ ಮುಂಚಿತವಾಗಿ ಒಂದು ಫೋಟೋ ಮತ್ತು ಒಂದಷ್ಟು ಡೀಟೇಲ್ಸ್ಗಳನ್ನು ಕಳಿಸ್ಕೊಟ್ರೆ ಆ ಒಂದು ಫೋಟೋನ ನಾವು ನಮ್ಮ V1 ವಾಹಿನಿಯಲ್ಲಿ ಸಂಪೂರ್ಣ ಉಚಿತವಾಗಿ ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಾಗೂ ನಮ್ಮ V1 ವಾಹಿನಿ ಯಾವಾಗಲೂ ಒಳ್ಳೆ ಕೆಲಸಗಳಿಗೆ ಸದಾ ಬೆಂಬಲವಾಗಿ ನಿಂತಿರುತ್ತೆ. ಹಾಗಾಗಿ ಸಮಾಜಮುಖಿ ಕೆಲಸಗಳು ನಿಮ್ಮ ಸುತ್ತಮುತ್ತ ಯಾರಾದರೂ ಮಾಡ್ತಾ ಇದ್ರೆ ಅಥವಾ ನೀವೇ ಮಾಡ್ತಾ ಇದ್ರೆ, ನಿಮ್ಮ ಪರಿಚಯಸ್ಥರು ಯಾರಾದರೂ ಮಾಡ್ತಾ ಇದ್ರೆ ದಯವಿಟ್ಟು ಆ ವಿಚಾರಗಳನ್ನು ನಮಗೆ ತಿಳಿಸಿ. ಆ ಒಂದು ವಿಚಾರಗಳ ಸಂಪೂರ್ಣ ಮಾಹಿತಿಯನ್ನು ನಮ್ಮ V1 ವಾಹಿನಿಯ ಮೂಲಕ ನಾವು ಸಮಸ್ತ ಜನರಿಗೆ ತಿಳಿಸೋದ್ರ ಮೂಲಕ ಒಂದು ಸ್ವಾಸ್ಥ್ಯ ಮತ್ತು ಸಮಾಜಪೂರ್ಣ ನಿರ್ಮಾಣಕ್ಕೆ ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಲ್ಲೋಣ ಅಂತ ಹೇಳ್ತಾ, V1 ವಾಹಿನಿ ಸದಾ ಒಳ್ಳೆ ಕೆಲಸಗಳಿಗೆ ಬೆಂಬಲವಾಗಿ ನಿಲ್ಲುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸೊ ನೀವು ನೋಡ್ತಾ ಇರ್ತಕ್ಕಂಥ V1 ವಾಹಿನಿ ಸಂಪೂರ್ಣ ಚಿದಾನಂದ ಅವರ ನೇತೃತ್ವದಲ್ಲಿ ಬರ್ತಾ ಇದೆ. ಸೊ ಅವ್ರಿಗೂ ಕೂಡ ಶುಭೋದಯಗಳನ್ನ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಒಂದು ವಿಚಾರವನ್ನು ಹೇಳಿಬಿಡ್ತೀನಿ. ಸೊ ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಹಿರಿಯ ಮುತ್ಸದಿ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಕೇಳ್ಕೊಳ್ಳೋಣ. ಸೊ ತುಂಬ ವರ್ಷಗಳ ಕಾಲ ಒಂದು ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಸೊ ತುಂಬ ಮುಖ್ಯವಾಗಿ ಬೇರೆ ವಿಚಾರವನ್ನು ನೋಡೋದಾದರೆ, ಸ್ವಾವಲಂಬನೆಯ ಪರಿಕಲ್ಪನೆಯೊಂದಿಗೆ ಹುಟ್ಟಿದಂತಹ ಸ್ವದೇಶಿ ಮೇಳ ಇದೇ ಡಿಸೆಂಬರ್ 11 ರಿಂದ 15ನೇ ತಾರೀಕುವರೆಗೂ ನಮ್ಮ ದಾವಣಗೆರೆ ನಗರದ ಹೈಸ್ಕೂಲ್ ಮೈದಾನದಲ್ಲಿ ಅತ್ಯಂತ ಅದ್ದೂರಿಂದ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಗ್ರಾಹಕರಿಗಾಗಿಯೇ ತಯಾರಿಸಲ್ಪಟ್ಟಂತಹ ನಮ್ಮ ಸ್ವದೇಶಿ ವಸ್ತುಗಳ ದೊಡ್ಡ ಒಂದು ಭಂಡಾರನೇ ತೆರೆದಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಕೂಡ ನಮ್ಮ ಹಳ್ಳಿಯ ತಿನಿಸುಗಳನ್ನು ತಿನ್ನಬೇಕು ಅಂದರೆ ನೀವು ಈ ಸ್ವದೇಶಿ ಮೇಳಕ್ಕೆ ಹೋಗಲೇಬೇಕು. ಹಳ್ಳಿಯ ಆಟಗಳನ್ನು ಆಡಬೇಕು ಅಂದರೆ ಈ ಸ್ವದೇಶಿ ಮೇಳಕ್ಕೆ ಹೋಗಬೇಕು. ಹಳ್ಳಿಯ ರೀತಿಯ ನ್ಯಾಚುರಲ್ ಆಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದರೆ ಈ ಸ್ವದೇಶಿ ಮೇಳಕ್ಕೆ ಹೋಗಬೇಕು. ಸೊ ಸ್ವದೇಶಿ ಮೇಳದ ಬಗ್ಗೆ ಮಾತಾಡಲಿಕ್ಕೆ ಸಾಕಷ್ಟು ಇದೆ. ಸೊ ನಾನು ಕೂಡ ಕುತೂಹಲದಿಂದ ಕಾಯ್ತಿದ್ದೀನಿ. ಡಿಸೆಂಬರ್ 11ನೇ ತಾರೀಕು ಅಂದರೆ ನಾಳೆಯಿಂದ ಈ ಒಂದು ಸ್ವದೇಶಿ ಮೇಳ ಪ್ರಾರಂಭ ಆಗುತ್ತೆ. ನನಗೆ ಅವಕಾಶ ಸಿಕ್ಕಿದ್ದೆ, ಆದರೆ ಖಂಡಿತವಾಗ್ಲೂ ನಾಳೆ ಮೊದಲನೇ ದಿವಸನೇ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕವರೇಜ್ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಿಮ್ಮಲ್ಲಿಗೆ ತಲುಪಿಸೋ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ನೆನಪಿರಲಿ, ಈ ಕಾರ್ಯಕ್ರಮ ಕೇವಲ 5 ದಿವಸ ಮಾತ್ರ ಇರುತ್ತೆ. ಭಾನುವಾರ ಕೊನೆ ಆಗುತ್ತೆ. ಸೊ ಭಾನುವಾರದೊಳಗಡೆ ಯಾವಾಗ ಸಮಯ ಸಿಕ್ಕರೂ ಕೂಡ ಮಿಸ್ ಮಾಡದೆ ಹೋಗ್ಬನ್ನಿ ಅಂತ ಹೇಳ್ತಿದ್ದೀನಿ. ಸೊ ಕ್ವಿಕ್ಕಾಗಿ ನಮ್ಮ ಈ ಒಂದು ಸ್ವದೇಶಿ ಮೇಳದಲ್ಲಿ ಏನೆಲ್ಲ ಅಪ್ಡೇಟ್ಸ್ ಸಿಗ್ಬೋದು, ಏನೆಲ್ಲ ಕಾರ್ಯಕ್ರಮದಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ಬೋದು ಅಂತ ಕ್ವಿಕ್ಕಾಗಿ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಈ ಸ್ವದೇಶಿ ಮೇಳಕ್ಕೆ ಮೊದಲನೇದಾಗಿ ಹೇಳೋದಾದರೆ ಸಂಪೂರ್ಣ ಉಚಿತ ಪ್ರವೇಶ ಇದೆ. ಸೊ ಯಾರು ಕೂಡ ನೀವು ₹1 ಖರ್ಚು ಮಾಡಬೇಕಿಲ್ಲ, ಫ್ರೀಯಾಗಿ ಮೊದಲು ಎಂಟ್ರಿ ಅಂತೂ ತೊಗೊಂಡ್ಬಿಡ್ಬೋದು.
ಮತ್ತೇನಿಲ್ಲ ಇದೆ ಅಂದರೆ ದೇಶೀಯ ಕ್ರೀಡೆಗಳನ್ನು ಇಲ್ಲಿ ಆಡಿಸಲಾಗ್ತದೆ 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ. ದೇಶೀಯ ಕ್ರೀಡೆಗಳಂದ್ರೂ ನಿಮ್ಗೆ ಗೊತ್ತೇ ಇದೆ. ಸೊ ಚಿನ್ನಿದಾಂಡು ಆಗಿರ್ಬೋದು, ಅದೇ ರೀತಿ ಕುಂಟಪಿಲ್ಲೆಗಳಾಗಿರ್ಬೋದು, ಅಥವಾ ನಮ್ಮ ಗಾಲಿಯನ್ನು ಓಡಿಸ್ಕೊಂಡು ಹೋಗೋ ಸ್ಪರ್ಧೆಗಳಾಗಿರ್ಬೋದು, ಈ ಎಲ್ಲ ಸ್ಪರ್ಧೆಗಳು ಇಲ್ಲಿ ಇರುತ್ತೆ ಅಂತ ಹೇಳಲಾಗಿದೆ. ಸೊ ಇದು ಮಧ್ಯಾಹ್ನ 3ರಿಂದ 4 ಗಂಟೆವರೆಗೆ ಈ ದೇಶೀಯ ಕ್ರೀಡೆಗಳು ಇರ್ತದೆ. ಅದಾದ ನಂತರ ಸಂಜೆ 5:30ಕ್ಕೆ ಆ್ಯಕ್ಚುಲಾಗಿ ಉದ್ಘಾಟನೆ ಕಾರ್ಯಕ್ರಮ ಆಗುತ್ತೆ, ಅಂದರೆ ನಾಳೆ ಸಾಯಂಕಾಲ 5:30ಕ್ಕೆ. ಇಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ, ಚಿಂತಕರ ಚಾವಡಿ, ಹರಟೆ ಕೂಡ ನಡೆಯುತ್ತೆ. ಇದನ್ನು ನಡೆಸ್ಕೊಡ್ತಕ್ಕಂಥವ್ರು MS ನರಸಿಂಹಮೂರ್ತಿ ತಂಡ ಬೆಂಗಳೂರು. ಇದನ್ನು ಹೊರತುಪಡಿಸಿದ ಡಿಸೆಂಬರ್ 12ನೇ ತಾರೀಕು ತಾರಸಿ ತೋಟ ತರಬೇತಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ನಾವು ನಮ್ಮ ಮನೆ ಮೇಲ್ಗಡೆ ತೋಟವನ್ನು ಹೇಗೆ ನಡೆಸ್ಕೊಳ್ಬೇಕು ಪುಟ್ಟದಾಗಿ ಅಂಥೇಳಿ ಡಾಕ್ಟರ್ ಶಾಂತಾ ಭಟ್ ಅವರು ಇದನ್ನು ನಡೆಸ್ಕೊಡ್ತಾರೆ. ಇದಕ್ಕೆ 100 ರೂಪಾಯಿ ಶುಲ್ಕ ಕೂಡ ಇರುತ್ತೆ. ಸೊ ಇದು ಬೆಳಗ್ಗೆ 10:30ರಿಂದ 1 ಗಂಟೆವರೆಗೂ ನಡೆಯುತ್ತೆ. ಅದೇ ರೀತಿ ಮಧ್ಯಾಹ್ನ 3:30ರಿಂದ 5 ಗಂಟೆವರೆಗೂ ಮಹಿಳಾ ಸಮಾವೇಶ ಇದೆ. ಮಹಿಳಾ ಉದ್ಯಮಕ್ಕೆ ಇರುವ ಅವಕಾಶಗಳು ಮತ್ತು ಸರ್ಕಾರದ ಯೋಜನೆಗಳನ್ನು ಕುರಿತಾಗಿ ಹೇಳ್ತಾರೆ. ಸೊ ಯಾರಿಗೆ ಆಸಕ್ತಿ ಇದೆ ಇದನ್ನು ಭಾಗವಹಿಸಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಸಾಯಂಕಾಲ 6 ಗಂಟೆಯಿಂದ ಯಕ್ಷಗಾನ ಕಾರ್ಯಕ್ರಮ ಇದೆ. ಶ್ರೀ ಕೋದಂಡರಾಮ ಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಇವರಿಂದ ವಿಶೇಷವಾಗಿರ್ತಕ್ಕಂಥ ಶ್ವೇತಕುಮಾರ ಚರಿತ್ರೆ ಅಂತಕ್ಕಂಥ ಒಂದು ಯಕ್ಷಗಾನ ಕಾರ್ಯಕ್ರಮ ಕೂಡ ಇದೆ. ಸೊ ಹೋಗಿ ಮಿಸ್ ಮಾಡ್ಕೋಬೇಡಿ. ಇದೇ ರೀತಿ ಶುಕ್ರವಾರ ನಿತ್ಯ ಬಳಕೆ ವಸ್ತುಗಳ ತಯಾರಿಕಾ ಶಿಬಿರ ಇರುತ್ತೆ. ಇದು ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1:30ವರೆಗೂ ಇರುತ್ತೆ. ಸೊ ಶ್ರೀಮತಿ ಮಂಜುಳಾ ಭೀಮ್ರಾವ್ ಅವರು ಇದನ್ನು ನಡೆಸ್ಕೊಡ್ತಾರೆ. ಕೋಲಾರದ ಜಿಲ್ಲಾ ಕಾರ್ಯದರ್ಶಿ, ಸಂಯೋಜಕಿ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್. ಸೊ ನೋಡಿ ಯಾರ ಆಸಕ್ತಿ ಇದೆ ಹೋಗಿ ಬನ್ನಿ. ಅದೇ ರೀತಿ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಗೆ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಇದೆ. ನಿರುದ್ಯೋಗ ಮತ್ತು ಸಮಸ್ಯೆ ಪರಿಹಾರದ ಮಾರ್ಗಗಳು ವಿಷಯ ಇದು. ಸೊ ಯಾರಿಗೆ ಸಾಧ್ಯವಿದೆ ಅದರಲ್ಲಿ ಹೋಗಿ ಭಾಗವಹಿಸಿ. ಅದೇ ರೀತಿ ಸಾಯಂಕಾಲ 6 ಗಂಟೆಗೆ ಮತ್ತೆ ಜಾನಪದ ಸಂಜೆ ಇದೆ. ಸರಸ್ವತಿ ಜಾನಪದ ಕಲಾಮೇಳ ಉಡುಪಿ ಇವರ ವತಿಯಿಂದ. ಅದೇ ರೀತಿ ಡಿಸೆಂಬರ್ 14ನೇ ತಾರೀಕು ವಿಶೇಷವಾಗಿ ಆಯುರ್ವೇದ ಆರೋಗ್ಯ ಶಿಬಿರ ಇದೆ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೂ ವೈದ್ಯಶ್ರೀ ಅರುಣ್ ಕುಮಾರ್ ಅವರು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಅದೇ ರೀತಿ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆಗೆ ಕುಟುಂಬ ಪ್ರಬೋಧನ ಕಾರ್ಯಕ್ರಮ ಕೂಡ ಇದೆ. ದಯವಿಟ್ಟು ಹೋಗಿ ಭಾಗವಹಿಸಿ. ಸಾಯಂಕಾಲ 6 ಗಂಟೆಯಿಂದ ಎಂದಿನಂತೆ ಸಾಂಸ್ಕೃತಿಕ ಕಾರ್ಯಕ್ರಮ ಜುಗಲ್ಬಂದಿ ನಡೀತಾ ಇದೆ. ಪ್ರಕಾಶ್ ಹೆಗಡೆ ಕಲ್ಲಾರ ಮನೆ ತಂಡದವರ ವತಿಯಿಂದ. ಇನ್ನು ಕೊನೆಯ ದಿನ ಡಿಸೆಂಬರ್ 15 ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಮಧ್ಯಾಹ್ನ 10:30ರಿಂದ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ರೈತರೊಂದಿಗೆ ಸಂವಾದ ಕಾರ್ಯಕ್ರಮ ಇದೆ. ಸಾವಯವ ಕೃಷಿ, ಬಹುಬೆಳೆ ಪದ್ಧತಿ, ಮೌಲ್ಯವರ್ಧನೆ, ಮಾರುಕಟ್ಟೆ ವ್ಯವಸ್ಥೆ, ಸಹಕಾರಿ ವ್ಯವಸ್ಥೆ ಹಾಗೂ ಸರ್ಕಾರದ ಯೋಜನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಮಧ್ಯಾಹ್ನ 3:30ರಿಂದ 4:45ರವರೆಗೆ ನಮ್ಮ ಯೋಗ ಗುರುಗಳಾಗಿರ್ತಕ್ಕಂಥ ಕರಿಬಸಪ್ಪ ತಂಡದವರಿಂದ ಯೋಗಾಸನ ಪ್ರದರ್ಶನ ಇದೆ. ಸೊ ಯಾರಿಗಿದೆ ಆಸಕ್ತಿ ಇದೆ ಹೋಗಿ ಬನ್ನಿ. ಅದೇ ರೀತಿ ಸಾಯಂಕಾಲ ರಾತ್ರಿ 7 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಲಯಲಾವಣ್ಯ ತಾಳ ವಾದ್ಯ ಕಚೇರಿ ಶ್ರೀ ಆನೂರು ಅನಂತ ಕೃಷ್ಣ ಶರ್ಮಾ ಮತ್ತು ತಂಡ ಇವರ ವತಿಯಿಂದ. ಅದೇ ರೀತಿ ಪ್ರತಿದಿನ ಮಧ್ಯಾಹ್ನ 3ರಿಂದ 7 ಗಂಟೆವರೆಗೆ ಪಂಚಗವ್ಯ ಚಿಕಿತ್ಸಾ ಶಿಬಿರ ಇರುತ್ತೆ. ಇದು ಉಚಿತವಾಗಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರತಿದಿನ ಮಧ್ಯಾಹ್ನ 3ರಿಂದ ಸಂಜೆ 7 ಗಂಟೆವರೆಗೆ ಪಂಚಗವ್ಯ ಚಿಕಿತ್ಸಾ ಶಿಬಿರ ಇದೆ. ಸಂಪೂರ್ಣವಾಗಿ ಉಚಿತ ಸಲಹೆ ಮಾತ್ರ ನೀಡ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಸಾಧ್ಯತೆ ಇದೆ ದಯವಿಟ್ಟು ಹೋಗಿ ಬನ್ನಿ. ಸಾಂಸ್ಕೃತಿಕ ಕಾರ್ಯಕ್ರಮದ ಆಯೋಜಕರು ಸಂಸ್ಕಾರ ಭಾರತಿ ದಾವಣಗೆರೆ. ಯಾರಾದರೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದರೆ ಈ ಸಂಸ್ಕಾರ ಭಾರತಿಯವ್ರನ್ನ ಸಂಪರ್ಕ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಸೌಭಾಗ್ಯವತಿ ಉಡುಗೊರೆಯನ್ನು ನೀಡ್ತಾ ಇದ್ದಾರೆ. ಅಂದರೆ ಭಾರತೀಯ ಪಾರಂಪರಿಕ ಉಡುಗೊರೆಯಾದ ಸೀರೆಯನ್ನು ಉಟ್ಟುಕೊಂಡು ಬರ್ತಕ್ಕಂಥ ಮಹಿಳೆಯರಿಗೆ ಲಕ್ಕಿ ಡಿಪ್ ಮುಖಾಂತರ ಸೀರೆಯನ್ನು ಉಡುಗೊರೆಯಾಗಿ ನೀಡಲಾಗ್ತದಂತೆ. ಸೊ BS ಚನ್ನಬಸಪ್ಪ ಅವರು ಇದನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಚೀಲ ಬಳಕೆ ಬೇಡ, ಬಟ್ಟೆ ಚೀಲವನ್ನೇ ತನ್ನಿ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಸ್ಲೋಗನನ್ನು ಕೂಡ ಇವರು ಹಾಕಿದ್ದಾರೆ. ಇದಿಷ್ಟು ಸ್ವದೇಶಿ ಮೇಳದ ಕುರಿತಾಗಿ ನಾನು ನೀಡಬಹುದಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ದೀನಿ. ಸೊ ಹೆಚ್ಚು ತಡ ಮಾಡದ ಇವತ್ತಿನ ಮೊದಲನೇ ಪ್ರಶ್ನೆನ ತಿಳಿಸ್ಬಿಡ್ತೀನಿ. ಅದಾದ ನಂತರ ಒಂದಷ್ಟು ಇತರೆ ವಿಚಾರಗಳನ್ನು ಕೂಡ ತಿಳಿಸ್ಲಿಕ್ಕಿದೆ. ಸೊ ಮೊಟ್ಟ ಮೊದಲನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಿನ್ನೆ ಕೂಡ ಕೇಳಿದೆ, ಇದಕ್ಕೆ ಯಾರು ಸರಿ ಉತ್ತರವನ್ನು ನೀಡಿಲ್ಲ. ನೋಡೋಣ, ಇವತ್ತು ಹೆಚ್ಚು ಸಮಯ ತೆಗೆದುಕೊಳ್ಳದೆ ಒಬ್ಬರು ಅಥವಾ ಇಬ್ಬರು ಕಾಲರ್ ಆದ ತಕ್ಷಣ ಇದಕ್ಕೆ ಉತ್ತರವನ್ನು ನಾನೇ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಭಾರತದ ಯಾವ ರಾಜ್ಯವನ್ನು ಅಕ್ಕಿಯ ಬಟ್ಟಲು ಎಂದು ಕರೆಯಲಾಗುತ್ತದೆ ಅಂಥೇಳಿ 4 ಆಪ್ಷನ್ಸ್ಗಳನ್ನ ಕೂಡ ಕೊಟ್ಟಿದ್ದೆ. ಕೇರಳ, ಆಂಧ್ರ ಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ಕ್ವಿಕ್ಕಾಗಿ ಇತರೆ ವಿಚಾರಗಳನ್ನು ಹೇಳೋದಾದರೆ, ಹ್ಯೂಮನ್ ರೈಟ್ಸ್ ಡೇ ಬಗ್ಗೆ ಮಾತಾಡೋಣ. ಯಾರೆಲ್ಲ ಕರೆ ಮಾಡ್ತಾರೆ ಅವ್ರ ಜೊತೆ. ಸೊ ನಮಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ರೈಟ್ಸ್ ಇದ್ದೇ ಇದೆ. ಸೊ ಅದನ್ನು ಹೇಗೆ ಬಳಸ್ಕೋಬೇಕು ಅಂತಕ್ಕಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಾನೂನಿನ ಚೌಕಟ್ಟಿನಲ್ಲಿ. ನೋಡೋಣ, ಇದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಅಂತಕ್ಕಂಥದ್ದು ಅತಿ ಹೆಚ್ಚು ಸದ್ದು ಮಾಡ್ತಾ ಇರ್ತಕ್ಕಂಥ ವಿಚಾರ. ಸೈಬರ್ ಕ್ರೈಮ್ ಯಾವ್ಯಾವ ರೀತಿ ಮೋಸ ಮಾಡ್ಬೋದು, ಎಲ್ಲ ರೀತಿಯಿಂದ ಮೋಸ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಈಗ ಇನ್ನೊಂದು ಹೊಸ ಸೈಬರ್ ಕ್ರೈಮ್ ಪೊಲೀಸ್ ಹೆಸರಲ್ಲಿ ಕೂಡ ಶುರುವಾಗಿದೆ. ನಿಮಗೆ ಒಂದು ವೇಳೆ ಬೆಂಗಳೂರು ಸಿಟಿ ಪೊಲೀಸರ ಹೆಸರಿನಲ್ಲಿ APK ಫೈಲ್, ನಾನು ಅವತ್ತು ಕೂಡ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಫೈಲ್ ಬಂದರೆ
ಅದರಲ್ಲಿ ಕೆಳಗಡೆ apk.com ಅಂತ ಇದ್ದರೆ ಅಥವಾ .in ಅಂತ ಇದ್ದರೆ ದಯವಿಟ್ಟು ಆ ಫೈಲ್ನ ಯಾವುದೇ ಕಾರಣಕ್ಕೂ ಓಪನ್ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಪರ್ವೀನ್ ತಾಜ್ ಅಂತ. ಪರ್ವೀನ್ ತಾಜ್ ಮೇಡಮ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಸರ್, ದಾವಣಗೆರೆಯಿಂದಾನೆ. ದಾವಣಗೆರೆಯಿಂದ. ಓಕೆ, ಹೇಳಿ ಮೇಡಮ್, ಯಾರಿಗಾದ್ರೂ ಶುಭಾಶಯಗಳನ್ನ ಹೇಳಲಿಕ್ಕಿದೆಯಾ? ಯಾರಿಲ್ಲ ಸರ್, ಎಲ್ಲ ಶೋ ನೋಡೋರಿಗೆ ಶುಭೋದಯ. ಎಸ್ ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಶುಭೋದಯಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಏನು ಮಾಡ್ತಾ ಇದ್ದೀರಿ ಮೇಡಮ್ ತಾವು? ನಾನು ಹೌಸ್ ವೈಫ್. ಓಕೆ, ಸೊ ಫ್ರೀ ಟೈಮಲ್ಲಿ ಏನು ಮಾಡ್ತಿದ್ರಿ ಅಂತ ಕೇಳ್ಬೋದಾ? ನಿಮ್ಮ ಹಾಬೀಸ್? ಫ್ರೀ ಟೈಮಲ್ಲಿ ಓದ್ತೀನಿ, ನಿಮ್ ಶೋ ನೋಡ್ತೀನಿ. ಓಕೆ, ಸೊ ನೀವು ಪ್ರೋಗ್ರಾಮ್ಗಳು ನೋಡ್ತೀನಿ. ಥ್ಯಾಂಕ್ ಯು. ನೀವು ಪ್ರಿಪೇರ್ ಮಾಡ್ತಕ್ಕಂಥ ಎನಿ ಸ್ವೀಟ್ ಡಿಶ್ ಅಥವಾ ಖಾರ ಡಿಶ್ ಬಗ್ಗೆ ಹೇಳ್ಬೋದಾ ನಮಗೆ? ನಾವು ಪ್ರಿಪೇರ್ ಮಾಡೋಂತ ಸ್ವೀಟ್ ಡಿಶ್ ಅಂದ್ರೆ ಶೀರ್ ಕುರ್ಮಾ ಅಂತ ಮಾಡ್ತೀವಿ. ಅದು ಎಲ್ಲರಿಗೂ ಫೇವ್ರೇಟ್ ಅಲ್ವಾ? ಓಕೆ, ಸೊ ಅದ್ರದ್ದು ಒಂದು ಸ್ಮಾಲ್ ಆಗಿ ಅಥವಾ ಚಿಕ್ಕ ಮಾಹಿತಿಯನ್ನು ನೀಡ್ಬೋದು, ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತ ಆ ರೆಸಿಪಿನ. ಬಿಕಾಸ್ ಎವ್ರಿ ಡೇ ನಮ್ಮ ಶೋ ಅಲ್ಲಿ ಸಾಧ್ಯವಾದಷ್ಟು ಹೊಸ ರೆಸಿಪಿಗಳನ್ನು ನಮ್ಮೆಲ್ಲ ವೀಕ್ಷಕರಿಗೆ ಇಂಟ್ರೊಡ್ಯೂಸ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಮೇ ಬಿ ಸಮ್ ಓಲ್ಡ್ ಕೂಡ ಆಗಿರ್ಬೋದು, ಸ್ವಲ್ಪ ಬದಲಾವಣೆಗಳು ಒಬ್ಬರಿಂದೊಬ್ರು ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಈ ಸ್ವೀಟ್ ಕುರ್ಮಾನ ಎಲ್ಲರೂ ಹೇಗೆ ಮಾಡ್ಬೋದು ಅಂತ ಟ್ರೈ ಮಾಡಲಿ ಅನ್ನೋ ಉದ್ದೇಶಕ್ಕೆ. ಹೌದಾ? ಅದೇ ಇದು ಫಸ್ಟ್ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಹುರ್ಕೋಬೇಕು. ಆಮೇಲೆ ಅದು ತಕೊಂಡ್ಬಿಟ್ಟು ಹಾಲ್ ಹಾಕಿ ಅದಕ್ಕೆ ಇದು ಸಕ್ಕರೆ ಹಾಕಿ, ಆಮೇಲೆ ಇದು ಕೇಸರಿ ದಳ ಹಾಕಿ, ಆಮೇಲೆ ಅದಕ್ಕೆ ಕವನರ ಇಲ್ಲ ಇದು ಸಿಗುತ್ತಲ್ಲ ಮಿಲ್ಕ್ ಮೇಡ್, ಅದನ್ನಾರ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಅದಕ್ಕೆ ಅದು ಮಿಕ್ಸ್ ಮಾಡಿ ಅದು ಹುರ್ಕೊಂಡಿರೋದು ಡ್ರೈ ಫ್ರೂಟ್ಸ್ ಎಲ್ಲ ಅದಕ್ಕೆ ಹಾಕ್ಬಿಟ್ರೆ ಸ್ವೀಟ್ ಕುರ್ಮಾ ರೆಡಿ. ಓಕೆ, ಸೊ ಸ್ವೀಟ್ ಶಾವ್ಗೆ ರೆಡಿ ಆಗತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ನಾನ್ ವೆಜ್ ಅಲ್ಲಿ ಯಾವ್ದನ್ನ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡ್ತೀರಿ? ಬಿರಿಯಾನಿ ಅಥವಾ ಕಬಾಬ್, ಕರಿ, ಎನಿಥಿಂಗ್ ಸ್ಪೆಷಲ್? ಬಿರಿಯಾನಿ ಮಾಡ್ತೀವಿ. ಅದೇ ಸಹಜ ತಾನೇ, ಮುಸ್ಲಿಮ್ಸ್ ಮಾಡೋ ಬಿರಿಯಾನಿ ಫೇವ್ರೇಟ್ ಅಲ್ವಾ? ಓಕೆ ಓಕೆ, ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ನಮಗೆ ಸ್ವೀಟ್ ಖೀರ್ ಬಗ್ಗೆ ಹೇಳ್ಕೊಟ್ಟಿದ್ದಕ್ಕೆ. ಎಸ್, ಒಂದು ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳ್ಬೋದಾ ಮ್ಯಾಮ್? ಹೇಳಿ. ಓಕೆ, ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಭಾರತದ ಯಾವ ರಾಜ್ಯವನ್ನು ಅಕ್ಕಿಯ ಬಟ್ಟಲು ಎಂದು ಕರೆಯುತ್ತಾರೆ ಅಂತ ಹೇಳಿ. 4 ಆಪ್ಷನ್ಸ್ ಅನ್ನ ಕೊಡ್ತಾ ಇದ್ದೀನಿ. ಮೊದಲನೇದು ಕೇರಳ, ಎರಡನೇದು ಆಂಧ್ರ ಪ್ರದೇಶ, ಮೂರನೇದು ನಮ್ಮ ಪ್ರೀತಿಯ ಕರ್ನಾಟಕ, ಹಾಗೆ 4ನೇದು ಮಹಾರಾಷ್ಟ್ರ. ಕರ್ನಾಟಕ ಅನ್ಸುತ್ತೆ ಸರ್. ಕರ್ನಾಟಕನಾ? ಶೋರಾ? ಶೋರ್. ಇಲ್ಲಿಂದ ತುಂಬಾ ಕಡೆ ಅಕ್ಕಿ ಟ್ರಾನ್ಸ್ಫರ್ ಆಗಿದೆ, ಕೇಳಿದೀನಿ. ಹೊರಗಡೆ ದುಬೈಯಲ್ಲೇ ಕೂಡ ನಮ್ಮ ಅಕ್ಕಿ ಇದೆ ಅಂತ ಕೇಳಿದೀನಿ. ನಮ್ಮ ಅಲ್ಲಿ ಅವ್ರು ಹೇಳ್ತಿರ್ತಾರೆ, ಇಲ್ಲಿ ನಮ್ಮೂರ ಅಕ್ಕಿ, ಮಲೆಬೆನ್ನೂರ ಅಕ್ಕಿ ದುಬೈಯಲ್ಲೇ ಇದೆ ಅಂತೆ. ಅದಕ್ಕೋಸ್ಕರ ಇರಬಹುದೇನೋ ಅಂತ ಎಸ್, ಖಂಡಿತ ನಮ್ಮ ದಾವಣಗೆರೆ ಜಿಲ್ಲೆ ಅಕ್ಕಿ ನೀವು ಹೇಳಿದಾಗ 100% ದುಬೈದಲ್ಲೂ ಕೂಡ ಸಿಗತ್ತೆ. ಅಷ್ಟೊಂದು ಫೇಮಸ್ ಅಂಡ್ ಅಷ್ಟೊಂದು ಟೇಸ್ಟಿ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಎಸ್, ಬಟ್ ಏನು ಅಂದರೆ ಕರ್ನಾಟಕ ಸರಿ ಉತ್ತರ ಅಲ್ಲ. ಒಂದು ವೇಳೆ ಸೆಕೆಂಡ್ ಆಪ್ಷನ್ಸ್ ಕೊಟ್ಟರೆ ಯಾವುದನ್ನು ಚೂಸ್ ಮಾಡ್ಕೊಳ್ತೀರಿ? ಕೇರಳ ಇದೆ, ಆಂಧ್ರ ಪ್ರದೇಶ ಇದೆ, ಮಹಾರಾಷ್ಟ್ರ ಇದೆ. ಕರ್ನಾಟಕ ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದೀರಿ. ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಇದೆಯಾ? ಆಂಧ್ರ ಪ್ರದೇಶ ಇದೆ, ಮಹಾರಾಷ್ಟ್ರ ಇದೆ, ಮತ್ತೆ ಕೇರಳ ಇದೆ. ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಇರ್ಬೋದು ಸರ್. ಶೋರಾ? ಶೋರ್. ಎಸ್, ರೈಟ್ ಆನ್ಸರ್. ಆಂಧ್ರ ಪ್ರದೇಶ ಇಸ್ ದ ರೈಟ್ ಆನ್ಸರ್. ಆಕ್ಚುಲಿ ನಮ್ಮ ಭಾರತಕ್ಕೆ ಅಂತ ಮಾಡಿದ್ದೆ, ಅಂದ್ರೆ ಕರ್ನಾಟಕ ಫಸ್ಟ್ ಇಲ್ಲಿದೆ ಅನ್ಕೊಂಡಿದ್ದೆ. ಎಸ್, ಕರ್ನಾಟಕದಲ್ಲೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಅಕ್ಕಿಯನ್ನು ಬೆಳೀತಾರೆ. ಬಟ್ ಓವರ್ ಆಲ್ ಆಗಿ ಕಂಪೇರ್ ಮಾಡಿದ್ರೆ ಇಂಡಿಯಾಗೆ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥದ್ದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಆಂಧ್ರ ಪ್ರದೇಶಕ್ಕಿದೆ. ಸೊ ಹಾಗಾಗಿ ಆಂಧ್ರ ಪ್ರದೇಶವನ್ನ ಭಾರತದ ಅಕ್ಕಿಯ ಬಟ್ಟಲು ಅಂತ ಹೇಳಿ ಕರೀತಾರೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ರೈಟ್ ಆನ್ಸರ್ ನೀಡಿದಿರಿ. ಅಂಡ್ ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತಾ ಇರಿ. ಸೊ ನಿಮ್ಮ ದಿನ ಶುಭವಾಗಿರಲಿ ಅಂತ ಹೇಳಿ ವಿಶ್ ಮಾಡ್ತಾ ಇದ್ದೀನಿ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಫ್ಯಾನ್. ಎಸ್ ವೀಕ್ಷಕರೇ, ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಮೇಡಮ್ ಅವರು, ಪರ್ವೀನ್ ತಾಜ್ ಅವರು ನಮಗೆ ಸ್ವೀಟ್ ಶಾವಿಗೆ ಖೀರನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಟ್ರು. ಸೊ ಆ ಒಂದು ಶೈಲಿಯ ಶಾವಿಗೆ ಪಾಯಸ ಮಾಡಿಸ್ಬೇಕು ಅಂತ ಆಸೆ ಇರುತ್ತೆ. ಸೊ ಟ್ರೈ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ತೀನಿ. ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತಕ್ಕಂಥದ್ದು ಪ್ರಶ್ನೆ. ಸೊ ನಿಮಗೆಲ್ರಿಗೂ ಗೊತ್ತಿದೆ,
ಬಟ್ ಸ್ಟಿಲ್ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಇರುತ್ತೆ. ಯಾಕೆಂದರೆ ವಿಧಾನಸೌಧ ಅಂದ ತಕ್ಷಣ ನಮ್ಮ ಕಣ್ಣೆದುರಿಗೆ ಬರ್ತಕ್ಕಂಥದ್ದು ಬ್ಯಾಂಗ್ಳೂರು. ಎಸ್, ಬ್ಯಾಂಗ್ಳೂರಲ್ಲಿ ವಿಧಾನಸೌಧ ಇದೆ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಸುವರ್ಣಸೌಧದ ಬಗ್ಗೆ ಅಥವಾ ಸುವರ್ಣ ವಿಧಾನಸೌಧದ ಬಗ್ಗೆ. ಏಕೆಂದರೆ ನಮ್ಮ ಕರ್ನಾಟಕದಲ್ಲಿ 2 ವಿಧಾನಸೌಧಗಳಿದೆ. ಒಂದು ಬೆಂಗಳೂರಿನಲ್ಲಿ ಕೆಂಗಲ್ ಹನುಮಂತ ಅಥವಾ ಕೆಂಪೇಗೌಡ ಅವರ ನಿರ್ಮಿತವಾಗಿರ್ತಕ್ಕಂಥ ವಿಧಾನಸೌಧ ಒಂದಾಗಿದ್ದರೆ, ಇನ್ನೊಂದು ವಿಧಾನಸೌಧ ಇದೆ. ಇದು ಕೇವಲ ಚಳಿಗಾಲದ ಅಧಿವೇಶನವನ್ನು ನಡೆಸಲಿಕ್ಕೆ ಮಾತ್ರ ಮತ್ತು ಈ ಭಾಗದ ಸಮಸ್ಯೆಗಳನ್ನು ಕುರಿತು ಅಲ್ಲೇ ಚರ್ಚೆಯಾಗಿ ಅಲ್ಲಿ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳಲಿಕ್ಕೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಈ ಭಾಗದ ರೈತರಿಗೋಸ್ಕರ ನಮ್ಮ ಒಂದು ಸುವರ್ಣ ವಿಧಾನಸೌಧವನ್ನು ಒಂದು ರಚಿಸಲಾಗಿದೆ. ಆ ಸುವರ್ಣ ವಿಧಾನಸೌಧ ಇರ್ತಕ್ಕಂಥ ಸ್ಥಳ ಯಾವುದು ಅಂತಕ್ಕಂಥದ್ದನ್ನು ನೀವು ಹೇಳಬೇಕು. 4 ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ಕಲಬುರಗಿ, 2ನೇದು ಬೆಳಗಾವಿ, 3ನೇದು ಮೈಸೂರು, 4ನೇದು ಧಾರವಾಡ. ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಅದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಮಹಿಳೆಯರಿಗೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ನ್ಯೂಸ್ ಇದೆ. ಏನು ಅಂದರೆ, ಕೆನರಾ ಬ್ಯಾಂಕ್ನ ನಾನು ಈ ಹಿಂದೆ ಕೂಡ ಒಮ್ಮೆ ಹೇಳಿದ್ದೆ ಇದನ್ನು. ಸೊ ಇನ್ನೊಮ್ಮೆ ಹೇಳೋ ಅವಕಾಶ ಸಿಕ್ಕಿದೆ, ಹೇಳ್ತಾ ಇದ್ದೀನಿ. ಕೆನರಾ ಬ್ಯಾಂಕ್ನ ಮಹಿಳಾ ಗ್ರಾಹಕರಿಗೋಸ್ಕರ, ಕೇವಲ ಮಹಿಳೆಯರಿಗೋಸ್ಕರ ಇದು ಇರ್ತಕ್ಕಂಥದ್ದು. ಯಾವುದೇ ವಯಸ್ಸಿನ ಒಂದು ಇದು ಲಿಮಿಟ್ ಇಲ್ಲ ಇದಕ್ಕೆ. ಕೆನರಾ ಬ್ಯಾಂಕ್ನ ಮಹಿಳಾ ಗ್ರಾಹಕರಿಗೆ ಕೆನರಾ ಏಂಜಲ್ ಯೋಜನೆ ಲಾಂಚ್ ಆಗಿದೆ. ಸೊ ನಮ್ಮ ಇನ್ನೊಂದು ಕರೆ ಬರ್ತಾ ಇದೆ, ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವರು ಕರೆ ಮಾಡಿದ್ದಾರೆ. ಅವ್ರ ಜೊತೆ ಮಾತಾಡಿ ನಂತರ ಇದರ ವಿಚಾರವನ್ನು ತಿಳಿಸ್ತೀನಿ. ಸರ್ ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಸೂಪರ್ ಸರ್, ನೀವು ಸರ್? ಎಸ್ ಸರ್, ಚೆನ್ನಾಗಿದೆ. ತಿಂಡಿ ಆಯ್ತಾ? ಇಲ್ಲ ಸರ್, ಇವಾಗ ಸರ್ ನಿಮ್ಮ ಪ್ರೋಗ್ರಾಮ್ ನೋಡಿ ತಿನ್ನತ್ ಸರ್. ಎಸ್ ಸರ್, ಥ್ಯಾಂಕ್ ಯು. ಏನು ಸರ್ ವಿಶೇಷ ಇವತ್ತು ತಿಂಡಿ? ಗೊತ್ತಿಲ್ಲ ಸರ್, ಅದು ರಾಗಿ ರೊಟ್ಟಿ ಸರ್. ರಾಗಿ ರೊಟ್ಟಿ, ಓಕೆ. ಸೊ ಹಾಗಾದ್ರೆ ಶುಭಾಶಯ ಹೇಳಬೇಕಾ ಸರ್? ಇಲ್ಲ ಸರ್, ಯಾರಿಗೂ ಇಲ್ಲ ಸರ್. ಓಕೆ. ಸೊ ಒಂದು ಪ್ರಶ್ನೆ ಕೇಳಿದ್ರೆ ನೇರವಾಗಿ ಉತ್ತರ ಹೇಳ್ಬೋದಾ? ಹೇಳಿ ಸರ್, ಹೇಳಿ ಸರ್, ಕೇಳ್ತೀರಿ. ಕರ್ನಾಟಕದ ಸುವರ್ಣ ವಿಧಾನಸೌಧ ಯಾವ ಜಿಲ್ಲೆಯಲ್ಲಿದೆ ಅಂತ? ಜಿಲ್ಲೆ ಆಪ್ಷನ್ ಸರ್? ಆಪ್ಷನ್ಸ್ ಹೇಳಲೇಬೇಕಾ? ಹ್ಞೂ ಸರ್, ಗೊತ್ತಾಗ್ತಿಲ್ಲ. ಓಕೆ. ಕಲಬುರ್ಗಿ, ಬೆಳಗಾವಿ, ಮೈಸೂರು, ಧಾರವಾಡ. ನನಗೆ ಅನ್ಸುತ್ತೆ ಮೈಸೂರು ಇರ್ಬೋದು ಅಂತ. ಮೈಸೂರಾ? ಓಕೆ ಓಕೆ ಓಕೆ. ಸೊ ಥ್ಯಾಂಕ್ ಯು ಸೊ ಮಚ್. ನಾನು ಅನಂತರದಲ್ಲಿ ಆನ್ಸರ್ ಏನು ಅಂತ ಹೇಳಿ ಆಪ್ಷನ್ ಹೇಳಿ ಸರ್, ಚೆಕ್ ಮಾಡ್ತೀನಿ ಇನ್ನೊಂದ್ಸಲ. ಎಲ್ಲಿ ಗೂಗಲಲ್ಲಿ ಚೆಕ್ ಮಾಡ್ತೀರಾ? ಅಲ್ಲ ಸರ್, ಓಕೆ ಹೇಳಿ ಸರ್, ನೋಡ್ತೀನಿ ಉತ್ತರನ ಮಾಡ್ತಿದ್ದೀನಿ. ಓಕೆ. ಕಲಬುರ್ಗಿ, ಬೆಳಗಾವಿ, ಮೈಸೂರು, ಧಾರವಾಡ. ಧಾರವಾಡ ಸರ್, ಫಿಕ್ಸು. ಹೌದಾ? ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಲಿಂಗ್ ಸರ್. ಅನಂತರದಲ್ಲಿ ನಾನು ಉತ್ತರವನ್ನು ಹೇಳ್ತೀನಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಎಸ್ ಸರ್. ಮತ್ತೆ ಶುಭಾಶಯ ಹೇಳಲಿಕ್ಕಿದೆಯಾ ಸರ್? ಇಲ್ಲ ಸರ್, ಇಲ್ಲ ಸರ್. ಸರ್ ನಿಮ್ಮ ವಾಹಿನಿಗೂ ನಮ್ಮ ಜನಗಳಿಗೂ ಹ್ಯಾಪಿ ಗುಡ್ ಡೇ. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ವಿನಯ್ ಅವರು 2 ಉತ್ತರಗಳನ್ನು ಕೊಟ್ಟರು. ಬಟ್ ಅನ್ಫಾರ್ಚುನೇಟ್ಲಿ 2 ಉತ್ತರಗಳು ಕೂಡ ತಪ್ಪಾಗಿದೆ. ಎಸ್, ಕೆಲವೊಮ್ಮೆ ಈ ಥರ ಒಂದು ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ ಆಗತ್ತೆ. ಎಸ್, ನೋ ವರೀಸ್. ಇನ್ನೊಂದು ಯಾರು ಕರೆ ಮಾಡ್ತಾರೆ ಅವ್ರ ಹತ್ರ ಕೇಳೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಾನು ತುಂಬ ಇಂಪಾರ್ಟೆಂಟಾಗಿ ಕೆನರಾ ಬ್ಯಾಂಕ್ನ ಮಹಿಳಾ ಗ್ರಾಹಕರಿಗೋಸ್ಕರ ಇರ್ತಕ್ಕಂಥ ಕೆನರಾ ಏಂಜಲ್ ಯೋಜನೆ ಬಗ್ಗೆ ಹೇಳ್ತಾ ಇದ್ದೆ. ಯಾಕೆ ಈ ಒಂದು ವಿಚಾರವನ್ನು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕ್ಯಾನ್ಸರ್ ಕಾಯಿಲೆ ಅಂತಕ್ಕಂಥದ್ದು ತುಂಬ ಕಾಡ್ತಾ ಇದೆ. ಏನು ರೀ, ಅಕೌಂಟ್ ಓಪನ್ ಮಾಡೋದಕ್ಕೂ ಕ್ಯಾನ್ಸರ್ಗೂ ಏನು ಸಂಬಂಧ ಅಂತ ಕೇಳ್ತಾ ಇದ್ದೀರಾ? ಎಸ್ ಸರ್, ಇಲ್ಲೇ ಒಂದು ಲಿಂಕ್ ಇರ್ತಕ್ಕಂಥದ್ದು. ಏನು ಅಂದರೆ, ಈ ಅಕೌಂಟನ್ನು ಯಾರೆಲ್ಲ ಓಪನ್ ಮಾಡ್ತೀವಿ ಅವರಿಗೆ ಕ್ಯಾನ್ಸರ್ ಕಾಯಿಲೆಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ. ಅದು ಎಷ್ಟು ಲಕ್ಷದವರೆಗೆ ಅಂತೀರಾ? ನೀವು ಯಾವುದೇ ಹಂತದಲ್ಲಿ ಅಕೌಂಟ್ ಓಪನ್ ಮಾಡಿದ ನಂತರ ಯಾವುದೇ ಹಂತದಲ್ಲಿ ನಿಮ್ಗೆ ಕ್ಯಾನ್ಸರ್ ಇರೋದು ಪತ್ತೆ ಆದರೆ 3 ರಿಂದ 10 ಲಕ್ಷದವರೆಗೆ ರೂಪಾಯಿವರೆಗೂ ನಿಮಗೆ ಉಚಿತವಾಗಿ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡಿಬೋದು. ಸರ್, ಖಂಡಿತ ಇಂಥ ಯೋಜನೆ ಯಾವ ಬ್ಯಾಂಕಲ್ಲೂ ಇಲ್ಲ. ಬಹುಶಃ ನನಗೆ ಯಾರಾದರೂ ಕೇಳಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಯಾವ ಬ್ಯಾಂಕಲ್ಲೂ ಇಂಥ ಒಂದು ಯೋಜನೆ ಇಲ್ಲ ಸರ್. ಈವನ್ ನಾವು ದುಡ್ಡು ಕೊಟ್ಟು ಪಾಲಿಸಿ ಮಾಡಿಸ್ಕೊಂಡಾಗಲೂ ಕೂಡ ಅದಕ್ಕೊಂದು ಕಂಡೀಷನ್ಸ್ ಇರುತ್ತೆ. ನೀವು ಈ ಹಂತದಲ್ಲಿ ಮಾಡಿಸಿದ್ರೆ ಮಾತ್ರ ಕ್ಲೈಮ್ ಆಗುತ್ತೆ, ಈ ಹಂತದಲ್ಲಿ ಮಾಡಿಸಿದ್ರೆ ಮಾತ್ರ ಕ್ಲೈಮ್ ಆಗಲ್ಲ ಅಂತಕ್ಕಂಥದ್ದು. ಆದರೆ ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ಯಾವುದೇ ಹಂತದಲ್ಲಿ ನಿಮಗೆ ಕ್ಯಾನ್ಸರ್ ಪತ್ತೆ ಆದರೂ ಕೂಡ ನಾವು 3 ರಿಂದ 10 ಲಕ್ಷ ರೂಪಾಯಿವರೆಗೂ ನಿಮಗೆ ಫ್ರೀ ಕ್ಲೈಮ್ ಕೊಡ್ತೀವಿ ಅಂಥೇಳಿ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಮಾ. ಟಿ ವಿ ವ್ಯಾಲಿ ಮ್ಯೂಟ್ ಮಾಡಿ ಮಾ. ಹಲೋ, ನಮಸ್ತೆ. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ಗಿರಿಜಮ್ಮ,
ಗಿರಿಜಮ್ಮ ಅಂತ ಸರ್. ಗಿರಿಜಮ್ಮ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ದಾವಣಗೆರೆಯಿಂದ ಸರ್. ದಾವಣಗೆರೆಯಿಂದ. ಹೇಳಿಮ್ಮ, ಯಾವ್ದಾದ್ರು ಶುಭಾಶಯ ಹೇಳ್ಬೇಕಾ? ಏನಿಲ್ಲ ಸರ್, ಸುಮ್ಮನೆ ಮಾಡಿದ್ವಿ. ಓಕೆ ಓಕೆ. ಸೊ ತಿಂಡಿ ಆಯ್ತಮ್ಮ? ಆಯ್ತು ಸರ್, ಆಯ್ತು. ಓಕೆ, ಏನ್ ತಿಂಡಿಮ್ಮ ಇವತ್ತು? ಇವತ್ತು ದೋಸೆ ಮಾಡಿದ್ವಿ ಸರ್. ದೋಸೆ ಮಾಡಿದ್ರಾ? ಓಕೆ. ಕಾಮನ್ ದೋಸೆನಾ ಅಥವಾ ದಾವಣಗೆರೆ ಸ್ಪೆಷಲ್ ಬೆಣ್ಣೆ ದೋಸೆನಾ? ಏನಿಲ್ಲ ಸರ್, ಮಾಮೂಲಿ ನಾರ್ಮಲ್ ದೋಸೆ. ಓಕೆ. ಸೊ ನೀವೀಗ ತುಂಬ ವರ್ಷಗಳಿಂದ ಹಳ್ಳಿ ಥರದ ಅಡುಗೆನ ಸವದಿರ್ತೀರಿ. ಸೊ ನಿಮಗೆ ನೀವು ಮಾಡ್ತಕ್ಕಂಥ ಸ್ಪೆಷಲ್ ಹಳ್ಳಿ ಅಡುಗೆ ಅದರ ಬಗ್ಗೆ ಯಾವುದಾದ್ರೂ ನಮಗೆ ಒಂಚೂರು ಇನ್ಫಾರ್ಮೇಶನ್ ಕೊಡ್ಬೋದಮ್ಮ? ಬಸ್ಸಾರು ಮುದ್ದೆ ಸರ್, ಸೊಪ್ಸಾರು, ಬಸ್ಸಾರು, ರಾಗಿ ಮುದ್ದೆ. ಓಕೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಗೆ ಮಾಡೋದು ಅಂತ ಹೇಳ್ಕೊಡ್ಲಿಕ್ಕಾಗತ್ತಾ ನಮ್ಮೆಲ್ಲ ವೀಕ್ಷಕರಿಗೆ? ಏನಿಲ್ಲ ಸರ್, ಬಸ್ಸಾರು ಬೇಳೆ ಹಾಕಿ ಸೊಪ್ಪು ಎಲ್ಲ ಹಾಕಿ ಅದನ್ನ ಬೇಯಿಸಿ ಅದನ್ನ ಕಟ್ಟನ್ನ ಬಸ್ದು ಅದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಹುರ್ಕೊಂಡು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹುರಿದು ಅದನ್ನೆಲ್ಲ ಬಾಡಿಸಿ ಮಿಕ್ಸಿಯಲ್ಲಿ ಒಂದ್ ಸ್ವಲ್ಪ ಸೊಪ್ಪಿಂದು ಕಟ್ಟಿಂದು ಬೇಯಿಸಿದ್ದು ಬೆಳೆ ಇರುತ್ತಲ್ಲ ಅದನ್ನ ಹಾಕೊಂಡು ಎಲ್ಲ ರುಬ್ಬಿ ಹಸಿ ಬಸ್ಸಾರು ಅಂತ ನನ್ ಕೈ ಚೌಟಲ್ಲಿ ಗೋಲ್ಸಿ ರಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡೋದು. ಓಕೆ ಓಕೆ. ಈ ರಾಗಿ ಮುದ್ದೆ ಮಾಡೋದು ಹೇಳ್ದಷ್ಟು ಸುಲಭ ಅಲ್ಲ ಅಂತಾರೆ ಇವಾಗಿನ ಇಲ್ಲ ಸರ್, ನಾವು ಹಳ್ಳಿ ಕಡೆ ಎಲ್ಲ ಬಹಳ ಫೇಮಸ್ ಸರ್. ಅಲ್ಲ, ಹಳ್ಳಿ ಕಡೆ ತುಂಬಾ ಚೆನ್ನಾಗಿ ಮಾಡ್ತೀವಿ, ನಂಗೆ ಗೊತ್ತು. ಆದ್ರೆ ಇತ್ತೀಚಿನ ಯೂತ್ಸ್ ಅಥವಾ ಹೊಸದಾಗಿ ಮದುವೆ ಆಗಿರೋ ಹೆಣ್ಮಕ್ಳು ರಾಗಿ ಮುದ್ದೆ ಮಾಡೋಕೆ ತುಂಬಾ ಕಷ್ಟ ಪಡ್ತಾರೆ. ಒಂದ್ ಸ್ವಲ್ಪ ಸುಲಭವಾಗಿ ರಾಗಿ ಮುದ್ದೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀರಾ ಹೊಸಬ್ರಿಗೆ? ಈ ಗಂಟು ಆಗ್ಲಿಲ್ದಂಗೆ ಒಂದು ಸ್ಟವ್ ಮೇಲೆ ಪಾತ್ರೆಯಲ್ಲಿ ಒಂದ್ ಸ್ವಲ್ಪ ನೀರಿಡೋದು ಸರ್. ಆಮೇಲೆ ಹಿಟ್ಟು ಒಂದು ಸ್ವಲ್ಪ ಹಿಟ್ಟನ್ನ ಕೊಟ್ರೆ ಅಂತ ಅಂತೀವಿ ನಾವು ಅದಕ್ಕೆ. ಅದನ್ನ ಕಲ್ಸಾದ್ರೂ ಹಾಕ್ಬೋದು, ಅಂದ್ರೆ ನಾವೆಲ್ಲ ಸರ್ವಿಸ್ ಇರುತ್ತಲ್ಲ, ನಾವ್ ಹಂಗೆ ಒಂದ್ ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಹಾಕಿ ಹಂಗೆ ಗೋಲ್ಸ್ತೀವಿ ಚಮಚದಲ್ಲಿ. ಇಲ್ಲ ಅಂದ್ರೆ ಅವ್ರು ಈಗಿನವ್ರು ಅಂತಂದ್ರೆ ಅವರು ತಣ್ಣೀರಲ್ಲಿ ಹಾಕೊಂಡು ಅದನ್ನ ಒಂದ್ ಸ್ವಲ್ಪ ಕಲ್ಸಿ ಕೊಟ್ರೆ ಮಾಡ್ತಾರೆ. ಅದಕ್ಕೆ ಗಂಜಿ ತರ ಮಾಡ್ತಾರೆ. ಅದ್ರ ಮೇಲೆ ಒಂದ್ ಸ್ವಲ್ಪ ಹಿಟ್ಟು ಹಾಕಿ ಒಂದ್ 5 ನಿಮಿಷ ಕುದಿಸಿ ಆಮೇಲೆ ಕೋಲಲ್ಲಿ ಚಮಚದಲ್ಲಿ ಹಿಂಗೆ ಗೋಲ್ಸಿ ಮುದ್ದೆ ಮಾಡೋದು ಅಷ್ಟೇ ಅಲ್ವಾ? ಸೊ ಕೆಲವೊಬ್ರದ್ದು ಗಂಟಾಗಿ ಹಂಗೆ ಉಳ್ಕೊಂಡ್ಬಿಟ್ಟಿರುತ್ತೆ, ಹಿಟ್ಟು ಚೆನ್ನಾಗಿ ಏನ್ ಹೇಳ್ತಾರೆ, ಚೆನ್ನಾಗಿ ಮಿಕ್ಸ್ ಆಗಿರಲ್ಲ ಅಂತ ಹೇಳ್ತಾರೆ. ಕೆಲವೊಬ್ರೆಲ್ಲ ಕೈಗೆಲ್ಲ ತುಂಬಾ ರಾಡಿ ಮಾಡ್ಕೊಂಡು ಕಷ್ಟ ಪಡ್ತಿರ್ತಾರೆ. ಅವ್ರಿಗೆ ಬರಲ್ವಲ್ಲ ಸರ್, ಅವ್ರೆಲ್ಲ ಬೇಕಾಗಿರಲ್ವಲ್ಲ ಅವ್ರು ಮಾಡೋದು. ಮಾಮೂಲಿ ಎಲ್ಲ ಆರ್ಡರ್ ಮಾಡ್ಕೊಂಡು ತಿನ್ನೋದು ಏನೋ. ಹೌದು ಹೌದು ಆತರ ಮಾಡ್ತಿರ್ತಾರಲ್ಲ ಸರ್, ಅವರೆಲ್ಲ ಗೊತ್ತಿರಲ್ಲ. ಅದು ಕಷ್ಟನೇ, ಗೊತ್ತಿಲ್ದವ್ರಿಗೆ ಕಷ್ಟನೇ ಅದ್ ಮಾಡೋದು. ಈಗಿನ ಮಕ್ಳಿಗೆ, ಈಗಿನ ಹೆಣ್ಮಕ್ಳಿಗೆ ಬರಲ್ಲ ಸರ್ ಅದು. ಬಟ್ ಏನಂದ್ರೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅನ್ನೋ ಹಾಗೆ ರಾಗಿ ಮುದ್ದೆ ಉಂಡವನು ಯಾವಾಗ್ಲೂ ನಿರೋಗಿ ಆಗಿರ್ತಾನಂತೆ. ಹೌದೌದು ಸರ್, ಹೌದು ಸರ್, ತುಂಬಾ ರುಚಿ ಇರುತ್ತೆ ಸರ್ ಬಸ್ಸಾರು ಮುದ್ದೆ, ತುಂಬಾ ಚೆನ್ನಾಗಿದೆ. ಹೌದು, ಆ ಬಸ್ಸಾರು ರಾಗಿ ಮುದ್ದೆ ಕಾಂಬಿನೇಷನ್ ತಿಂದಿರೋರಿಗೆ ಗೊತ್ತು ಅಲ್ವಾ? ಹೌದೌದು ಸರ್, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಖಂಡಿತ. ಅದ್ರ ಜೊತೆ ಒಂದ್ ಸ್ವಲ್ಪ ಬೇಳೆ ಕಟ್ಟು, ಅದು ಬೇಳೆದೇನು ಪಲ್ಯ ತರ ಇರುತ್ತಲ್ಲ, ಬೇಳೆ ಕಟ್ಟು, ಅದು ಕಟ್ಟೆ ಒಂದು ಟೇಸ್ಟ್ ಇರುತ್ತೆ ಸರ್ ಅದು. ಹೌದು ಹೌದು, ಎಸ್, ತುಂಬಾ ಖುಷಿ ಆಯ್ತು. ಸೊ ಒಂದು ನಮ್ಮ ಯೂತ್ಸ್ಗೆ ಹೊಸದಾಗಿ ರಾಗಿ ಮುದ್ದೆ ಗಂಟಿಲ್ದೆ ಹೇಗೆ ಮಾಡೋದು ಸುಲಭವಾಗಿ ಅಂತಾನು ಕೂಡ ಹೇಳ್ಕೊಟ್ರಿ. ಅದ್ರ ಜೊತೆ ಬಸ್ಸಾರನ ಒಂದು ಟೇಸ್ಟ್ ಕೂಡ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸೊ ಒಳ್ಳೇದಾಗ್ಲಿ. ನಮಸ್ತೆ ಅಮ್ಮ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ದೊಡ್ಡವ್ರ ಹತ್ರ ಮಾತಾಡೋದೇ ಒಂದು ಭಾಗ್ಯ. ಅದರಲ್ಲೂ ಕೂಡ ಅವರು ಸ್ವಲ್ಪನೂ ಕೂಡ ಬೇಜಾರಿಲ್ದಂಗೆ ಎಲ್ರಿಗೂ ಅರ್ಥ ಆಗಲಿ ಅನ್ನೋ ಹತ್ರ ತುಂಬ ಸುಲಭವಾಗಿ ರಾಗಿ ಮುದ್ದೆ ಬಸ್ಸಾರು ಬಗ್ಗೆ ಹೇಳ್ಕೊಟ್ರು. ಸೊ ಪ್ರಯತ್ನ ಮಾಡಿ. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನೆನ್ಪಿಟ್ಕೊಳ್ಳಿ, ರಾಗಿ ಮುದ್ದೆ ಅಂತ ಒಂದು ಶ್ರೇಷ್ಠವಾದ ಊಟ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಸೊ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಿಯಾಗಿರ್ತಕ್ಕಂಥ ದೇವೇಗೌಡರು ಒಂದು ಕಾಲದಲ್ಲಿ ನಮ್ಮ ರಾಷ್ಟ್ರಪತಿ ಭವನದಲ್ಲೂ ಕೂಡ ನನಗೆ ರಾಗಿ ಮುದ್ದೆನೇ ಬೇಕು ಅಂತ ಹೇಳಿ ಮಾಡಿಸ್ಕೊಂಡು ತಿಂದಿರ್ತಕ್ಕಂಥದ್ದು ನಮ್ಮ ರಾಗಿ ಮುದ್ದೆ ವಿಶೇಷತೆ ಅಂತ ಹೇಳ್ಬೋದು. ಸೊ ಅಷ್ಟೊಂದು ಫೇಮಸ್ ರಾಗಿ ಮುದ್ದೆ ಅಂದರೆ ದೇಶ ವಿದೇಶಗಳಲ್ಲೆಲ್ಲ ಇವಾಗ ಪರಿಚಿತ ಆಗೋಗ್ಬಿಟ್ಟಿದೆ. ಎಸ್, ರಾಗಿ ಮುದ್ದೆಗೆ ಇರ್ತಕ್ಕಂಥ ಒಂದು ಇದನ್ನೇ ಹಾಗೆ, ಅದರದ್ದೊಂದು ಗುಣನೇ ಹಾಗೆ. ಎಸ್, ಒಳ್ಳೆಯದಾಗಲಿ. ಕ್ವಿಕ್ಕಾಗಿ ನಾನು ಹೇಳ್ತಾ ಇದ್ದೆ, ಇನ್ನೊಂದು ಪ್ರಶ್ನೆ ಹೇಳ್ಬಿಡ್ತೀನಿ. ಅದಾದ ನಂತರ ನಂಗೆ ತುಂಬ ಇಂಪಾರ್ಟೆಂಟಾಗಿ ಈ ಮಹಿಳೆಯರಿಗೋಸ್ಕರ ಇರ್ತಕ್ಕಂಥ ಕೆನರಾ ಆ್ಯಂಜಲ್ ಬಗ್ಗೆ ಹೇಳಲೇಬೇಕು. ಎಸ್, ನಾನು ಕೇಳಿರ್ತಕ್ಕಂಥ ಪ್ರಶ್ನೆ, ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಹೇಳ್ಬಿಟ್ಟು 4 ಆಪ್ಷನ್ಸನ್ನು ಕೂಡ ಕೊಟ್ಟಿದ್ದೆ. ಕಲಬುರಗಿ, ಬೆಳಗಾವಿ, ಮೈಸೂರು, ಧಾರವಾಡ ಅಂಥೇಳಿ. ಸೊ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ.
ಎಸ್, ಯಾಕೆ ನಾನು ಇಷ್ಟೊಂದು ಸ್ಟ್ರೆಸ್ ಮಾಡಿ ಈ ಒಂದು ಕೆನರಾ ಮಹಿಳಾ ಏಂಜಲ್ನ ದಯವಿಟ್ಟು ಎಲ್ಲ ಮಹಿಳೆಯರು ಮಾಡಿಸಿ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ ಈ ಒಂದು ಯೋಜನೆ ಇರತಕ್ಕಂಥದ್ದು ಕೇವಲ ಮಹಿಳೆಯರಿಗೋಸ್ಕರ ಮಾತ್ರ. ಅದರಲ್ಲೂ ಕೂಡ 18 ವರ್ಷ ವಯಸ್ಸಿನ ಮೇಲ್ಪಟ್ಟವರು 70 ವರ್ಷ ವಯಸ್ಸಿನವರು ಯಾರು ಬೇಕಾದರೂ ಈ ಏಂಜಲ್ನ ಅಕೌಂಟ್ನ ಓಪನ್ ಮಾಡ್ಕೋಬೋದು. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಿಮ್ಮ ಜೀವನದ ಯಾವುದೇ ಹಂತದಲ್ಲಿ ನಿಮಗೆ ಕ್ಯಾನ್ಸರ್ ಡಿಟೆಕ್ಷನ್ ಆದರೆ, ಈ ಪಾಯಿಂಟನ್ನು ಇನ್ನೊಮ್ಮೆ ಹೇಳ್ತಿದ್ದೀನಿ, ನಿಮ್ಮ ಜೀವನದ ಯಾವುದೇ ಹಂತದಲ್ಲಿ ನಿಮಗೆ ಕ್ಯಾನ್ಸರ್ ಡಿಟೆಕ್ಷನ್ ಆದರೆ 3 ರಿಂದ 10 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆಯನ್ನು ನಿಮಗೆ ಇವರು ಕೆನರಾ ಬ್ಯಾಂಕ್ನವ್ರು ನೀಡ್ತಿದ್ದಾರೆ. ಸರ್ ಯಾರು ಕೊಡ್ತಾರೆ ಸರ್ ಇಷ್ಟೊಂದು ಫ್ರೀಡಮ್ನ? ಇದನ್ನು ಇವ್ರು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ 8 ರಿಂದ 26 ಲಕ್ಷಗಳವರೆಗೆ ಅಪಘಾತ ಮರಣ ವಿಮೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಇದು ಒನ್ ಆಫ್ ದ ಬೆಸ್ಟ್ ಅಂದರೆ ಬೆಸ್ಟ್ ಇರತಕ್ಕಂಥ ಪಾಲಿಸಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 8 ರಿಂದ 26 ಲಕ್ಷಗಳ ಅಪಘಾತ ಮರಣ ವಿಮೆಯನ್ನು ನೀಡ್ತಿದ್ದಾರೆ. ಪತಿಗೆ 2 ಲಕ್ಷಗಳ ಅಪಘಾತ ವಿಮೆ ಆದರೆ ಪತ್ನಿಗೆ 4 ಲಕ್ಷಗಳ ಅಪಘಾತ ವಿಮೆಯನ್ನು ಕೂಡ ನೀಡ್ತಾ ಇದ್ದಾರೆ. ಉಚಿತ ಪ್ಲಾಟಿನಮ್ ATM ಕಾರ್ಡ್ ಕೊಡ್ತಾ ಇದ್ದಾರೆ, ಯಾವುದೇ ರೀತಿಯ ವಾರ್ಷಿಕ ಶುಲ್ಕವಿಲ್ಲದೆ. ಉಚಿತ ಲಾಕರ್ ಕಾರ್ಯಾಚರಣೆ ಇದೆ, ಯಾವುದೇ ಮಿತಿ ಇಲ್ಲ. ಹಲವಾರು ಸೌಲಭ್ಯಗಳಿದೆ. ನಿಮಗೆ ಈ ಕೆನರಾ ಏಂಜಲ್ ಅಕೌಂಟ್ ಓಪನ್ ಮಾಡಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸಿಂಪಲ್ಲಾಗಿ 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಮೂಲ ಆಧಾರ್ ಕಾರ್ಡ್ ಬೇಕು, ಮತ್ತು ಪ್ಯಾನ್ ಕಾರ್ಡ್ ಇದ್ದರೂ ಓಕೆ, ಇಲ್ಲದೇ ಇದ್ದರೂ ಓಕೆ. ಸೊ ಇವಿಷ್ಟು ಡೀಟೇಲ್ಸ್ ತೊಗೊಂಡು ನೀವು ಕೆನರಾ ಬ್ಯಾಂಕ್ಗೆ ಹೋಗಿ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಮಿಸ್ ಮಾಡದೆ ಇಂಥ ಒಂದು ಅಕೌಂಟನ್ನು ಮಾಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಅಕೌಂಟ್ ಇರಲೇಬೇಕು. ಅದರಲ್ಲೂ ಕೂಡ ನಮಗೆ ಏನಾದರೂ ಕ್ಯಾನ್ಸರ್ ಬಂದಿದ್ದೆ ಆದರೆ, ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಬರ್ಸ್ಟ್ ಕ್ಯಾನ್ಸರ್ ಅಂತ ಬರುತ್ತೆ, ಅದ್ರ ಜೊತೆಗೆ ಲಂಗ್ ಕ್ಯಾನ್ಸರ್ ಅಂತ ಬರುತ್ತೆ, ಥ್ರೋಟ್ ಕ್ಯಾನ್ಸರ್ ಅಂತ ಬರುತ್ತೆ, ಓಕೆ, ಗರ್ಭಕೋಶದ ಕ್ಯಾನ್ಸರ್ ಅಂತ ಬರುತ್ತೆ. ಎಲ್ಲಿ ಯಾವಾಗ ಬೇಕಾದರೂ ಯಾರಿಗೆ ಬೇಕಾದರೂ ಕ್ಯಾನ್ಸರ್ ಬರ್ಬೋದು. ಸೊ ದಯವಿಟ್ಟು ಮಹಿಳೆಯರು ಇಂಥ ಒಂದು ಕೆನರಾ ಬ್ಯಾಂಕ್ನ ಅಕೌಂಟ್ ಹೊಂದಿರತಕ್ಕಂಥದ್ದು ಕ್ಯಾನ್ಸರ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ಸೊ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಒಂದು ವೇಳೆ ಅನಿವಾರ್ಯವಾಗಿ ಅಥವಾ ಆಕಸ್ಮಿಕವಾಗಿ ಯಾರಾದರೂ ಅವರ ಪತಿಗೆ ಆಕ್ಸಿಡೆಂಟಲ್ಲಿ ಮರಣ ಹೊಂದಿದ್ರೆ ಅಥವಾ ಪತ್ನಿನೇ ಆಕ್ಸಿಡೆಂಟಲ್ಲಿ ಮರಣ ಹೊಂದಿದ್ರೆ ಆ ಕುಟುಂಬಕ್ಕೆ ಒಂದಷ್ಟು ಧನ ಸಹಾಯ ಸಿಗುತ್ತೆ. ಬೇರೆ ಯಾವ ಬ್ಯಾಂಕ್ಗಳಲ್ಲೂ ಕೂಡ ಇಂಥ ಒಂದು ಫೆಸಿಲಿಟಿ ಇಲ್ಲ ಅನ್ನೋ ಕಾರಣಕ್ಕೆ ಇದನ್ನು ನಾನು ಇಷ್ಟೊಂದು ಪ್ರೆಷರ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇದನ್ನು ಉಪಯೋಗಿಸ್ಕೊಳ್ಳಿ. ಏಕೆಂದರೆ ಇದರಲ್ಲಿ ನೀವೇನು ಹೆಚ್ಚಿಗೆ ATM ಕಾರ್ಡು ಕೂಡ ದುಡ್ಡು ಕೊಡಬೇಕಾಗಿಲ್ಲ. ನಿಮಗೆ ಫ್ರೀಯಾಗಿ ಲಾಕರ್ ಸೌಲಭ್ಯವನ್ನು ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಹೋಗಿ ಬ್ಯಾಂಕ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಎಲ್ಲರೂ ಕೂಡ ಉಪಯೋಗ ಆಗ್ತಕ್ಕಂಥ ವಿಚಾರ, ಎಸ್ಪೆಷಲಿ ಮಹಿಳೆಯರಿಗೆ ಅನ್ನೋ ಕಾರಣಕ್ಕೆ ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ ಯಾರ್ದು ಅಂತ ಹೇಳಿ. PNG ಅಥವಾ ವಿಡಿಯೋ ಫಾರ್ಮೆಟ್. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ಸರ್ ಸ್ವಾಮಿ ಅಂತ ಬೆಂಗಳೂರಿಂದ ಫ್ಯೂಸ್ ನೆಟ್ವರ್ಕ್ಸ್ ಸುಭಾಷ್ ಶ್ರೀರಾಮ್ ಅಂತ ಒಂದು ಪ್ರೋಗ್ರಾಮ್ಗೆ ಸರ್ ಲೈವಲ್ಲಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ ಸರ್. ಸಾರಿ, ನನಗೆ ಹೆಲ್ಪ್ ಹ್ಯಾಂಡ್ದು ಫಾರ್ಮೆಟ್ ಕ್ಷಮೆ ಇರಲಿ. ಆ್ಯಕ್ಚುಲಿ ಲೈವಲ್ಲಿ ಇದ್ದಿದ್ದರಿಂದ ನಮ್ಮ ಇನ್ನೊಂದು ಕಸ್ಟಮರ್ ಬ್ಯಾಂಗ್ಳೂರಿಂದ ಕರೆ ಬಂದಿತ್ತು. ಎಸ್, ನಾನೀಗ ಹೇಳಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಮಹಿಳೆಯರಿಗೆ ಪ್ರಯೋಜನ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೇಳಿದ್ದೀನಿ. ಸೊ ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ಟಿ ವಿದಲ್ಲಿ ಮ್ಯೂಟ್ ಮಾಡಿಮ್ಮ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಕಮಲಾ ಅಂತ. ಕಮಲಾ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ದಾವಣಗೆರೆಯಿಂದ ಸರ್. ದಾವಣಗೆರೆಯಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ಇದು ನೀವು ಈಗ ಕೆನರಾ ಬ್ಯಾಂಕಿನ ಮಾಹಿತಿ ಹೇಳಿದ್ರಲ್ಲ, ಅದು ಎದ್ರದ್ದು ಅಂತ? ಅದು ಹೊಸದಾಗಿ ಅಕೌಂಟ್ ಓಪನ್ ಮಾಡಿಸ್ತಾ ಇದ್ದಾರಮ್ಮ ಕೆನರಾ ಬ್ಯಾಂಕಲ್ಲಿ, ಕೆನರಾ ಏಂಜಲ್ ಅಂತ ಹೇಳಿ. ಸೊ ನೀವು ಯಾವ್ಯಾವುದೋ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದ್ ಬದಲು ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿಸಿದ್ರೆ ನಿಮ್ಗೆ ಸಾಕಷ್ಟು ಸೌಲಭ್ಯಗಳಿದೆ ಅದರಲ್ಲಿ. ಒಂದೇನು ಅಂದರೆ, ಯಾವ ಬ್ಯಾಂಕಲ್ಲೂ ಕೂಡ ಈ ರೀತಿಯ ಒಂದು ಫೆಸಿಲಿಟಿ ಇಲ್ಲ. ಏನಂದರೆ, ಯಾವಾಗ ಯಾರಿಗಾದ್ರೂ ಹೆಣ್ಮಕ್ಳಿಗೆ ಕ್ಯಾನ್ಸರ್ ಬಂದಿದ್ದೇ ಆದರೆ 3 ರಿಂದ 10 ಲಕ್ಷ ರೂಪಾಯಿವರೆಗೂ ಕೂಡ ಕ್ಯಾನ್ಸರ್ಗೆ ಅವರು ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಿಸ್ತಾರೆ. ಒಂದು ವೇಳೆ ಅಕೌಂಟ್ ಇರ್ತಕ್ಕಂಥವ್ರು ಅಥವಾ ಅವ್ರ ಪತಿ ಏನಾದ್ರು ಎಕ್ಸ್ಪರ್ಟ್ ಆದರೆ 4 ರಿಂದ 6 ಲಕ್ಷ ರೂಪಾಯಿವರೆಗೂ ಅಪಘಾತ ವಿಮೆ ಕೂಡ ಇದೆ, ಅದು ಉಚಿತವಾಗಿ. ಸೊ ನಾವೊಂದು ಕ್ಯಾನ್ಸರ್ ಪಾಲಿಸಿನ ಖರೀದಿ ಮಾಡಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಉಚಿತವಾಗಿ ಅಕೌಂಟ್ ಓಪನ್ ಮಾಡಿಸಿದ ಸಾಕು ಅವೆಲ್ಲ ಫೆಸಿಲಿಟಿ ಸಿಗುತ್ತೆ. ಹಾಗಾಗಿ ಓಪನ್ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಎಲ್ರಿಗೂ ಆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಷ್ಟೇ. ಆಲ್ರೆಡಿ ಅಲ್ಲಿ ಅಕೌಂಟ್ ಇದ್ರೆ ಮಾಡ್ಕೊಡ್ತಾರಾ ಸರ್? ಏನಂದ್ರಿ? ಒಂದ್ಸರಿ ಕೇಳಿ. ಆಲ್ರೆಡಿ ಅಕೌಂಟ್ ಇರುತ್ತಲ್ಲ, ಅವರು ಮತ್ತೆ ಈ ಫೆಸಿಲಿಟಿ ಮಾಡ್ಕೊಡ್ತಾರಾ? ಅದು ಮೋಸ್ಟ್ಲಿ ಬರ್ಲಿಕ್ಕಿಲ್ಲ. ಹೊಸದಾಗಿ ಇನ್ನೊಂದು ಮಾಡಿಸ್ಕೊಳ್ಳಿ, ಏನು ಕಷ್ಟ ನಿಮಗೆ. ನೀವೇನು ಎಕ್ಸ್ಟ್ರಾ ಅಮೌಂಟ್ ಕೊಡೋ ಹಾಗಿರಲ್ಲ, ಏನಿರಲ್ಲ ಅದಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ಒಂದ್ಸರಿ ಕೇಳಿ ನೋಡಿ ಬ್ರಾಂಚಲ್ಲಿ. ಸೊ ಅದಕ್ಕೆ ಏನಾದ್ರು ಕನ್ವರ್ಷನ್ಸ್ ಮಾಡ್ಕೊಡ್ತಾರಾ ಅಂತ ಹೇಳಿ.
ಸರ್. ಸೊ ಒಳ್ಳೇದಾಗ್ಲಿಮ್ಮ, ಮಾಡಿಸ್ಕೊಳ್ಳಿ ಒಂದು ಅಕೌಂಟ್, ತುಂಬ ಪ್ರಯೋಜನ ಆಗ್ಬೋದು ನಿಮಗೆ. ಓಕೆ ಸರ್, ಥ್ಯಾಂಕ್ ಯು. ಓಕೆಮ್ಮ, ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ, ನಮಸ್ಕಾರ. ಎಸ್ ವೀಕ್ಷಕರ, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ನಾನು ಆವಾಗಲೇ ಹೇಳ್ತಾ ಇದ್ದೆ ಸೈಬರ್ ಕ್ರೈಮ್ ಬಗ್ಗೆ. ಸೊ ಬೆಂಗಳೂರಿನಲ್ಲಿ ಪೊಲೀಸ್ APK ಫೈಲ್ ಹೆಸರಿನಲ್ಲಿ ಬಂದಿರತಕ್ಕಂಥ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಸರಿಸುಮಾರು 1.5 ಕೋಟಿ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದಾರಂತೆ. ಸೊ ದಯವಿಟ್ಟು ಈ ರೀತಿಯ APK ಆ್ಯಪ್ ಬಲ್ಲಿ ಫೈಲ್ ಬಂದಾಗ ದಯವಿಟ್ಟು ಓಪನ್ ಮಾಡಿಬಿಡಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ. ಸೊ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಅದರ ಜೊತೆಗೆ ನಿನ್ನೆ ಮೊದಲನೇ ದಿವಸ ನಮ್ಮ ಬಸವಣ್ಣನವರ ಒಂದು ತೈಲಾವರಣದಲ್ಲಿ ಬರೆದಿರ್ತಕ್ಕಂಥ ಕಲಾಕೃತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲಾಂಚ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಕಲಾಕೃತಿ ಆ ಒಂದು ಸಂಪೂರ್ಣ ಅಧಿವೇಶನದ ಇರ್ತಕ್ಕಂಥ ಸ್ಥಳಕ್ಕೆ ರಂಗು ತುಂಬಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ತುಂಬ ಖುಷಿ ವಿಚಾರ. ತುಂಬ ಒಂದು ಕಲಾತ್ಮಕವಾಗಿರ್ತಕ್ಕಂಥ ಪೇಂಟಿಂಗನ್ನು ಅಲ್ಲಿ ಲಾಂಚ್ ಮಾಡಿದ್ದಾರೆ. ಎಸ್, ಮೊನ್ನೆ ಮಡಿಕೇರಿಗೆ ಒಬ್ಬ ವಿದ್ಯಾರ್ಥಿ ಬಂದಿದ್ದ ಹಾಸ್ಟೆಲಿಂದ ಮನೆಗೆ ಬಂದಿದ್ದ. ಆದರೆ ವಾಪಸ್ ಹೋಗುವಾಗ ಅವರ ತಾಯಿನೇ ಸ್ವತಃ ಅವ್ರಿಗೆ ಎಲ್ಲ ಕೊಟ್ಬಿಟ್ಟು ಡ್ರಾಪ್ ಮಾಡಿ ಬಂದಿದ್ದಾರಂತೆ. ಅಂದರೆ ಊಟದ ಸಾಮಾನು ಅದು ಎಲ್ಲ ಕೊಟ್ಟು ಬಸ್ ಹತ್ತಿಸಿ ಬಂದಿದ್ದಾರಂತೆ. ಆದರೆ ಅಲ್ಲಿಂದ ಇಲ್ಲಿಗೆ 1 ತಿಂಗಳಾಯ್ತಂದರೆ ದೀಕ್ಷಿತ್ ಅಂತಕ್ಕಂಥ 17 ವರ್ಷದ ಬಾಲಕ ನಾಪತ್ತೆಯಾಗಿದ್ದಾನೆ, ಸಿಕ್ಕಿಲ್ಲ ಅಂಥೇಳಿ ಆ ತಾಯಿ ತುಂಬ ಕೊರಗ್ತಾ ಇದ್ದಾರೆ. ಸೊ ದಯವಿಟ್ಟು ಎಲ್ಲೇ ಇದ್ದರೂ ಕೂಡ ದೀಕ್ಷಿತ್ ಅವ್ರ ತಾಯಿಯನ್ನು ಕಾಂಟ್ಯಾಕ್ಟ್ ಮಾಡಲಿ ಅಂಥೇಳಿ ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅಥವಾ ಸಂಬಂಧಪಟ್ಟವ್ರಿಗೆ ಯಾರಿಗಾದರೂ ದೀಕ್ಷಿತ್ ಬಗ್ಗೆ ಡೀಟೇಲ್ಸ್ ಇದ್ದರೆ ಅವ್ರ ತಾಯಿಗೆ ದಯವಿಟ್ಟು ತಿಳಿಸಿ. ಏಕೆಂದರೆ ತಾಯಿಯ ಕಷ್ಟ ತಾಯಿಗೆ ಗೊತ್ತಿರುತ್ತೆ. ಇಷ್ಟು ವರ್ಷ ಹೊತ್ತು ಕಷ್ಟಪಟ್ಟು ಬೆಳೆಸಿರ್ತಾರೆ. ಆದರೆ ಅಚಾನಕ್ಕಾಗಿ ಈ ಥರ ಮಗ ಕಾಣೆಯಾಗ್ಬಿಟ್ಟ ಅಂದರೆ ಅವ್ರ ನೋವು ಹೇಳ್ತಿರೋದು. ಅದು ಕೂಡ 1 ತಿಂಗಳಾಯ್ತಂತೆ. ಈ ಕಡೆ ಹಾಸ್ಟೆಲ್ಗೂ ಹೋಗಿಲ್ಲ, ಮನೆಗೂ ಬಂದಿಲ್ಲ, ಯಾರ ಕಾಂಟ್ಯಾಕ್ಟಿಗೂ ಸಿಗ್ತಿಲ್ಲ ಅಂದ್ಬಿಟ್ರೆ ಏನಾಯಿತೋ ಏನೋ ನನ್ನ ಮಗನಿಗೆ ಅಂತಕ್ಕಂಥ ಭಯ ಗಾಬರಿ ಆ ತಾಯಿಗೆ. ಸೊ ದಯವಿಟ್ಟು ದೀಕ್ಷಿತ್ ಎಲ್ಲೇ ಇದ್ದರೂ ಆದಷ್ಟು ಬೇಗ ಒಂದು ಕಾಲೇಜ್ಗಾದರೂ ಹಾಸ್ಟೆಲ್ಗಾದರೂ ಮರಳಿ ಬರಲಿ, ಅಥವಾ ತಾಯಿ ಜೊತೆನಾದ್ರು ಸಂಪರ್ಕಕ್ಕೆ ಸಿಗಲಿ ಅಂಥೇಳಿ ನಾವು ಹಾರೈಸ್ತಾ ಇದ್ದೀವಿ. ಆ ತಾಯಿಯ ದುಃಖ ಕಡಿಮೆ ಆಗಲಿ ಅಂತ ಪ್ರೇ ಮಾಡೋಣ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಇಲ್ಲಿ ದಾವಣಗೆರೆಯಿಂದ. ನಮಸ್ತೆ ಸರ್, ಹೇಳಿ ತಮ್ಮ ಹೆಸರು? ಸರ್, ಆಲ್ರೆಡಿ ಇದು ಕೆನರಾ ಬ್ಯಾಂಕ್ ಅಕೌಂಟ್ಸ್ ಹೇಳಿದ್ರಲ್ಲ, ಮತ್ತೇನಾದ್ರೂ ಅವ್ರಿಗೆ ಕ್ಯಾನ್ಸರ್ ಇದ್ದಾರಾದ್ರೂ ಅದು ಮಾಡ್ಸಕ್ಕೆ ಅವಕಾಶ ಇದೆಯಾ ಅಂತ ನಿಮಗೆ ಕೇಳ್ತಾ ಇದ್ದೀವಿ ಸರ್. ಸರ್, ಬ್ರಾಂಚ್ಗೆ ಹೋಗ್ಬಿಟ್ಟು ಒಂದ್ಸಲ ಎನ್ಕ್ವೈರಿ ಮಾಡಿ ಸರ್. ಅಲ್ಲಿ ಪಾಲಿಸಿ ಮಾಡಿಸ್ತೀವಿ ಸರ್, ಅದು ಅಕೌಂಟ್ ಇದೆ ಅವ್ರಿಗೆ. ಆಲ್ರೆಡಿ ಕ್ಯಾನ್ಸರ್ ಇದ್ರೂ ಅದು ಮುಂದೆ ಯೂಸ್ ಆಗುತ್ತಾ ಅಂತ. ಸರ್, ಅದ್ರ ಬಗ್ಗೆ ನಂಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ. ಬಟ್ ನನಗೆ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ಮೇಲೆ ಅದು ಬರುತ್ತೆ ಅಂತ ಅನ್ಸುತ್ತೆ. ನೀವು ಹೋಗಿ ಒಂದ್ಸರಿ ಬ್ಯಾಂಕಲ್ಲಿ ವಿಚಾರ ಮಾಡಿ ಸರ್, ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ, ನಮಸ್ತೆ. ಎಸ್, ಸೊ ಯಾರಿಗಾದರೂ ಅದರಿಂದ ಸಹಾಯ ಆದರೆ ಸಾಕು ಅನ್ನೋ ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಸೊ ನನ್ನ ಹತ್ರ ಪೂರ್ಣವಾಗಿ ಈಗ ಆಲ್ರೆಡಿ ಕ್ಯಾನ್ಸರ್ ಇದ್ದರೆ ಬರುತ್ತಾ ಇಲ್ವಾ ಅಂತಕ್ಕಂಥ ಇನ್ಫಾರ್ಮೇಷನ್ ಇಲ್ಲ. ಸೊ ಕ್ಷಮೆ ಇರಲಿ. ದಯವಿಟ್ಟು ನೀವು ಹೋಗಿ ಬ್ಯಾಂಕಲ್ಲಿ ವಿಚಾರ ಮಾಡಿ. ಖಂಡಿತ ಅದರಿಂದ ಏನಾದ್ರು ನಿಮ್ಗೆ ಸಹಾಯ ಆಗಿದ್ದಾದರೆ ನಾನು ನಿಜಕ್ಕೂ ತುಂಬ ಖುಷಿ ಪಡ್ತೀನಿ. ಎಸ್, ಇನ್ನಷ್ಟು ವಿಚಾರವನ್ನು ತಿಳಿಸೋದಾದರೆ, ನಾವು ಎಲ್ಲದಕ್ಕೂ ಕೂಡ ಕೋಚಿಂಗ್ ಬೇಕು ಅಂತ ಮನಸ್ಸನ್ನು ತಯಾರಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಇಲ್ಲೊಬ್ಬರು IAS ಅಧಿಕಾರಿ UPSC ಪರೀಕ್ಷೆಯನ್ನು ಕೋಚಿಂಗ್ ಇಲ್ಲದೇ ಬರೆದು ಪಾಸಾಗಿರ್ತಕ್ಕಂಥ ಒಂದು ಉದಾಹರಣೆ ಇದೆ. ಸೊ ಅವ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಕರೆ ಬರ್ತದೆ. ಸಿದ್ಧಲಿಂಗೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಸಿದ್ಧಲಿಂಗೇಶ್ ಸರ್. ನಮಸ್ಕಾರ ಸರ್, ರಾಯ್ಕರ್ ಸರ್, ಆರಾಮಿದ್ದೀರಿ? ಎಸ್ ಸರ್, ಚೆನ್ನಾಗಿದ್ದೀನಿ ಸರ್. ನೀವು ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀವಿ ಸರ್. ಎಸ್ ಸರ್, ತಿಂಡಿ ಆಯ್ತಾ? ಆಯ್ತು ಸರ್. ಏನು ಸರ್ ಸ್ಪೆಷಲ್ ಇವತ್ತು? ಸರ್ ಇವತ್ತು ಅವಲಕ್ಕಿ ಸರ್. ಅವಲಕ್ಕಿನಾ? ಓಕೆ ಸರ್, ಬಹಳ ವಿಜೃಂಭಣೆ ಸರ್ ಪ್ರೋಗ್ರಾಮ್. ಅದು ವಿಡಿಯೋ ಕಳಿಸು ಅಂತ ಹೇಳಿದ್ರಿ, ಕಳಿಸ್ತೀನಿ. ಒಂದು ನೈಟ್ ಇದು ಕಾಲೇಜ್ ಶಾಲಾ 100 ವರ್ಷದ ಸಂಭ್ರಮ ಆಯ್ತು ಅಂತ ಹೇಳಿದ್ನ ಸರ್. ಓ ಸೂಪರ್. 106ನೇ ವರ್ಷ ರನ್ನಿಂಗ್. ಚಲೋ ಆಯ್ತು ಸರ್, ಬಹಳ ಅಂದ್ರೆ ಬಹಳ ಚೆನ್ನಾಗಿದೆ ಕಾರ್ಯಕ್ರಮ. ವೆರಿ ಗುಡ್ ಸರ್, ವೆರಿ ಗುಡ್. ನಮ್ಮ ಹೇಳಿದ ಗೌರವಾಧ್ಯಕ್ಷರು ಇಲ್ಲಿ ದಾವಣಗೆರೆ SML ಅವರು ಬಂದಿದ್ರಾ ಸರ್? ಅವರು ಬಂದಿದ್ರು. ಬಂದಿದ್ರಾ? ಬಂದಿದ್ರು ಸರ್, ಅವರು ಬಂದಿದ್ರು. ಮಾವಿನ ತೋಪ್ ಡಾಕ್ಟರ್ ಬಂದಿದ್ರು. ಮಾವಿನ ತೋಪ್ ಡಾಕ್ಟರ್ ಅಲ್ಲೇ ಓದಿದ್ರು ಸರ್. ನನ್ ಮೊನ್ನೆ ಹೋದ್ಮೇಲೆ ಗೊತ್ತಾಗಿತ್ತು ಸರ್. ಓಕೆ ಓಕೆ. ಇನ್ನು ಬಹಳ ಜನ ಬಂದ್ರಿ ಸರ್, ಹಳೆ ವಿದ್ಯಾರ್ಥಿಗಳು. ಬಹಳ ಉನ್ನತ ಮಟ್ಟದಾಗ ಇದಾರೆ ಸರ್ ಓದರೆಲ್ಲ. ಸುತ್ತೂರು ಮಠದ ಶ್ರೀಗಳು ಬಂದಿದ್ರು, ಧಾರವಾಡ ಶ್ರೀಗಳು ಬಂದಿದ್ರು. ಓಕೆ. ಇನ್ನೊಂದ್ ಬಹಳ ಖುಷಿ ವಿಷಯ ಅಂದ್ರೆ ಬಹಳ ಜನ ಅಂದ್ರೆ ಎಲ್ಲ ಲೆಕ್ಚರ್ಸ್ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿದ್ರಲ್ಲ ಸರ್. ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡ್ರೆ ಯಾರು ಕೊಡ್ಲಿಲ್ಲ ಸರ್. ಎಲ್ಲ ಕಟ್ಟಿ ಮೇಲೆ ಹೋಗಿ ಎಲ್ಲ ಮಾತಾಡ್ಕೊಂತ ಒಬ್ರಿಗೊಬ್ರಿಗೊಬ್ರು ಮೊಬೈಲ್ ಯಾರ ಕೈ ಇದ್ದಿಲ್ಲ ನೋಡಿ ಸರ್. ಬಹಳ ಫೋಟೋ ತಕೊಳಕ್ ಒಂದು ಯೂಸ್ ಮಾಡೋರು.
ವೆರಿ ಗುಡ್ ವೆರಿ ಗುಡ್. ಅದು ಬಹಳ ಇಂಪಾರ್ಟೆಂಟ್. ಬಹಳ ಖುಷಿ ಆಯ್ತು ಸರ್. ಎಲ್ಲರೂ ಒಬ್ಬರಿಗೊಬ್ರು ಕೂತ್ಕೊಂಡು ಮಾತಾಡ್ಕಂತ ನಿಂತ್ಕೊಂಡಲ್ಲ ಸರ್, ಕೂತ್ಕೊಳಕ್ ಹೋಗಿಲ್ಲ ಸರ್. ಓಕೆ. ಲೆಕ್ಚರ್ಗಳ ಜೊತೆಗೆ ಮಾತಾಡ್ಕಂತ ಸಂವಾದ ಮಾಡ್ಕಂತ ಓಕೆ. ಚಲೋ ಆಯ್ತು ಸರ್, ಬಹಳ ಚೆನ್ನಾಗಾಯ್ತು. ತುಂಬಾ ಖುಷಿ ವಿಚಾರ ಸರ್. ತುಂಬಾ ಆಫ್ಟರ್ ಲಾಂಗ್ ಟೈಮ್ 56 ಸೆಕೆಂಡ್ ವಿಡಿಯೋ ಮಾಡು ಅಂತ ಹೇಳಿದ್ರಿ. ಅದೆಲ್ಲ ಸೇರಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿ ನಾಳೆ ಕಳಿಸ್ಕೊಡ್ತೀನಿ. ಕಳಿಸ್ಕೊಡಿ ಸರ್, ಕಳಿಸಿ, ತೊಂದರೆ ಇಲ್ಲ. ಅದು ಡೆಕೋರೇಷನ್ ಮಾಡಿದ ಒಂದು ವಿಡಿಯೋ ಕಳಿಸ್ತೀನಿ ಸರ್ ಇವತ್ತು. ಅದ್ ನಾಳೆ ಪ್ಲೇ ಮಾಡಿ ಎಲ್ಲ ಒಟ್ಟಿಗೆ ಕಳಿಸ್ಕೊಡಿ ಸರ್. 2 ಅಂದ್ರೆ 2 3 ವಿಡಿಯೋ ಆಗ್ಬೋದು. ತೊಂದರೆ ಇಲ್ಲ, ಕಳಿಸಿ. ಎಲ್ಲದನ್ನ ಕಟ್ ಶಾರ್ಟ್ ಮಾಡಿ ಕಳಿಸಿ. ಸಾಧ್ಯವಾದ್ರೆ ನಾವು ಇಲ್ಲಿ ಕಾಪಿ ಮಾಡ್ಕೊಳ್ತೀವಿ. ಓಕೆ ಸರ್. ಒಂದ್ ನಿಮಿಷದ್ದೇ 3 ವಿಡಿಯೋ ಕಳಿಸಿ, ತೊಂದರೆ ಇಲ್ಲ. ಓಕೆ ಸರ್, ಅದನ್ ಸರ್. ಓಕೆ. ಸೊ ಒಳ್ಳೇದಾಗ್ಲಿ. ಮಾಡಕ್ ಬರಲ್ಲ, ನಮ್ಮ ಮಕ್ಳಿಗೆ ಹೇಳಿ ಮಾಡಿಸ್ಕೊಡ್ತೀನಿ. ಕಳಿಸಿ ಸರ್, ತೊಂದರೆ ಇಲ್ಲ. ಓಕೆ. ಮಿಕ್ಸ್ ಮಾಡಕ್ ಹೋಗ್ಬಿಡಿ ಸರ್. ಇಲ್ಲಾಂದ್ರೆ ಅದು ಹ್ಯಾಕ್ ಕಳಿಸಿದಿರಿ 30 ಸೆಕೆಂಡ್ಸ್ 50 ಸೆಕೆಂಡ್ಸ್ 1 ನಿಮಿಷ ಎಷ್ಟಿದೆ ಅಷ್ಟೇ ಕಳಿಸ್ಬಿಡಿ. ನಾವೇ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ, ನಿಮ್ಗೆ ಕಷ್ಟನೇ ಬೇಡ. ಓಕೆ ಸರ್. ಓಕೆ ಸರ್. ಎಸ್ ಸರ್. ಎಸ್ ಸರ್. ಸರ್ ಎಸ್ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ಸರ್? ನೋಡೋಣ ಸರ್, ಟ್ರೈ ಮಾಡೋಣ. ಎಸ್ ಸರ್. ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಹೇಳಿ. ಇನ್ನೊಂದು ಹೇಳಿ ಸರ್. ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಹೇಳಿ. ಬೆಳಗಾವಿ ಇಲ್ಲ ಸರ್? ಶೋರಾ? ಹಾ ಸರ್, ಶೋರ. ಚೆಕ್ ಮಾಡಿ ಸರ್ ಒಂದ್ಸರ. ಇಲ್ಲ ಸರ್, ಸುವರ್ಣಸೌಧ ಬಂದಿದ್ದೀವಿ ಸರ್, ಬೆಳಗಾವಿ ಸರ್. ಹೌದಾ? ಎಸ್ ಸರ್, ರೈಟ್ ಆನ್ಸರ್. ಬೆಳಗಾವಿಲಿ ಈಗ ಆಲ್ರೆಡಿ ಚಳಿಗಾಲದ ಅಧಿವೇಶನ ಕೂಡ ನಡೀತಾ ಇದೆ ನಿನ್ನೆಯಿಂದ. ನಡೀತಾ ಇದೆ ಸರ್. ಹಾಗಾಗಿ ಅಲ್ಲಿ ಹಾಲಿ MLA ಬರೋರು ಸರ್. ಹಿರಿಯ ಅಂಶವರಿಗೆ ಅವರು ಬಿಜಿ ಬಣಕರ್ ಅಂತ ಹಾಲಿ MLA, ಅವರು ಅಲ್ಲೇ ಓದಿದಾರೆ ಸರ್. ಅವರು ಹೌದು. ಅವರು ಬರೋರು, ಬಟ್ ಅಧಿವೇಶನ ನಡೀತಿರೋದ್ರಿಂದ ಅವ್ರು ಮಿಸ್ ಆದ್ರೆ ನಿನ್ನೆ. ಎಸ್ ಎಲ್ಲ ಅಧಿವೇಶನದಲ್ಲಿ ಬಿಸಿ ಇದಾರೆ. ಆಲ್ಮೋಸ್ಟ್ ಎಲ್ಲಾ ಶಾಸಕರು ಎಲ್ಲರೂ ಅಲ್ಲೇ ಇದ್ದಾರೆ. ಹೌದು ಸರ್. ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್. ರೈಟ್ ಆನ್ಸರ್ ಹೇಳಿದ್ರಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಶಾಲೆಯ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳಿದ್ರಿ. ಎಲ್ಲರೂ ಸಿಕ್ಕಿದ್ರು, ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದರಲ್ಲೂ ಕೂಡ ಮೊಬೈಲ್ ಇಲ್ಲದೆ ಎಲ್ಲರೂ ಒಬ್ರಿಗೊಬ್ರು ಅನ್ಯೂನ್ಯತೆಯಿಂದ ಕುಶಲೋಪರಿ ವಿಚಾರಿಸುತ್ತಿದ್ದಾರೆ. ಅದು ತುಂಬಾ ಖುಷಿ ವಿಚಾರ. ಬಹಳ ಖುಷಿ ಆಯ್ತು ನನಗೂ ಕೂಡ. ಯಾಕೆಂದ್ರೆ ಮೊಬೈಲ್ ಯಾವತ್ತಿದ್ರು ಇದ್ದೇ ಇರುತ್ತೆ ಸರ್. ಅಲ್ಲಿರ್ತಕ್ಕಂಥವ್ರು ಇನ್ನೊಂದು ಗಂಟೆ ಬಿಟ್ರೆ ಸಿಗಲ್ಲ ಅಲ್ವಾ? ಹೌದು ಸರ್. ಎಲ್ಲರೂ ಎಲ್ಲೆಲ್ಲೋರೋ ಬಂದಿರ್ತಾರೆ. ಬಂದಿದ್ರು. ಒಳ್ಳೇದು. ನಮಸ್ಕಾರ ಮಾಡೋದು ಓದಿದ ಮೇಷ್ಗಳಿಗೆ ನಮಸ್ಕಾರ ಮಾಡೋದೆಲ್ಲ ಬಹಳ ಚೆನ್ನಾಗಿತ್ತು ಸರ್ ಸೀನ್. ಅದು ತುಂಬಾ ಒಂಥರ ಭಾವನಾತ್ಮಕ ಕ್ಷಣ ಅದು. ಹೌದು ಸರ್. ಆ ಗುರುಗಳಿಗೆ ಎಷ್ಟೋ ಸಂದರ್ಭಗಳು ಮರ್ತೆ ಹೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ಪಾಪ ನಮ್ಮಂತ ಸಾವಿರಾರು ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟಿರ್ತಾರಲ್ವಾ. ನಾವು ಸೆಕ್ಷನ್ ನಾವು ಸೆಕ್ಷನ್ ಬ್ಯಾಚ್ ವರ್ಷ ಎಲ್ಲ ಹೇಳಿದಾಗ ಓ ಹೌದಲ್ವಾ ನನ್ನ ವಿದ್ಯಾರ್ಥಿ ಅಂತ ಖುಷಿಯಿಂದ ಮುಖ ಅರಳಿಸ್ಕೊಂಡು ಮಾತಾಡ್ತಾರೆ. ಖಂಡಿತ ಸರ್, ತುಂಬಾ ಖುಷಿ ಆಗತ್ತೆ ಅದು ನಿಜವಾಗ್ಲೂ. ತುಂಬಾ ಒಳ್ಳೇದು ಸರ್. ನಿಮ್ ಲೈಫ್ ನ ಗ್ರೇಟೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ಅದನ್ನ. ಹೌದು ಸರ್, ಖಂಡಿತ. ಮತ್ತೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅದ್ರಲ್ಲಿ ಮುಂದಿನ ಸರಿ ಈ ತರದ ಒಂದು ಸೆಲೆಬ್ರೇಷನ್ ಡೇ ಬರುವಾಗ ಈಗಿರೋರು ಎಷ್ಟು ಜನ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಹೌದು ಸರ್. ಸೊ ಎಸ್ ಎಲ್ಲರಿಗೂ ದಾಸೋಹ ವ್ಯವಸ್ಥೆ ಬಹಳ ಚೆನ್ನಾಗಿದೆ ಸರ್. ಪ್ರಸಾದ ವ್ಯವಸ್ಥೆ ಬೆಳಗ್ಗೆ ರಾತ್ರಿ. ವೆರಿ ಗುಡ್. ಎಲ್ಲ ತರದ ಪರ್ಫೆಕ್ಟ್ ವ್ಯವಸ್ಥೆ ಮಾಡಿದ್ರು ಸರ್. ಓಕೆ. ಮೋಸ್ಟ್ಲಿ ಎಲ್ಲ ನಮ್ಮ ಹಳ್ಳಿ ಕಡೆ ಉತ್ತರ ಭಾರತದ ಊಟಗಳೇ ಇರುತ್ತೆ ಅನ್ಕೋತೀನಿ. ಏನ್ ಸರ್? ನಮ್ಮೆಲ್ಲ ಉತ್ತರ ಭಾರತದ ಶೈಲಿಯ ಊಟನೇ ಇತ್ತು ಅಂತ ಅನ್ಸುತ್ತೆ ಅಂದೆ. ಖಂಡಿತ ಸರ್. ರೊಟ್ಟಿ ಚಪಾತಿ, ಗೋಧಿ ಪಾಯಸ, ಎಣ್ಗಾಯಿ, ದೊಡ್ಡ ಮೆಣಸಿನಕಾಯಿ ಎಣ್ಗಾಯಿ, ಗೋಧಿ ಪಾಯಸ, ಗೋಧಿ ಪಾಯಸ ಜೊತೆ ಕಾಯಿ ಹೋಳಿಗೆ ಒಂದ್ ಮಾಡಿದ್ರು. ಓ ಸೂಪರ್. ಕಾಯಿ ಹೋಳಿಗೆ, ಗೀ ರೈಸ್, ಜೀರಾ ರೈಸ್ ಮಾಡಿದ್ರು ಸರ್. ಅನ್ನ ಸಾಂಬಾರು, ಹಚ್ಚಕಾಯಿ. ಓಕೆ. ಹಾ ಸರ್. ಓಕೆ ಸರ್, ಫೈನ್ ಸರ್. ಎಂಜಾಯ್ ಮಾಡಿದ್ರಲ್ಲ, ತುಂಬಾ ಖುಷಿ ಆಯ್ತು ಸರ್. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸೊ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ದಯವಿಟ್ಟು ವಿಡಿಯೋಸ್ ಕಳಿಸಿ ಸರ್, ನಾವು ಕೂಡ ಶೇರ್ ಮಾಡ್ತೀವಿ. ಆಮೇಲೆ ಆ ಲಿಂಕ್ ನ ಏನು ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಲ್ವಾ, ಸೊ ಆ ಕಾರ್ಯಕ್ರಮದ ಲಿಂಕ್ ನ ನಿಮ್ಮ ಎಲ್ಲ ಏನು ಗ್ರೂಪ್ ಇದೆ ಅಲ್ಲ ಆ ಗ್ರೂಪಿಗೆ ಕಳಿಸ್ಬಿಡಿ ಸರ್. ಸೊ ಯಾರ್ಯಾರು ಬರಕ್ಕಾಗಿಲ್ಲ ಅಥವಾ ಯಾರು ಅಲ್ಲಿ ವಿಡಿಯೋ ಮಾಡಕ್ಕಾಗಿಲ್ಲ, ಯಾರ್ಯಾರನ್ನ ಅಲ್ಲಿ ನೋಡಕ್ಕಾಗಿಲ್ಲ, ಎಲ್ಲರೂ ಅಟ್ಲೀಸ್ಟ್ ಆ ವಿಡಿಯೋ ಮೂಲಕ ನೋಡ್ಲಿ. ಓಕೆ ಸರ್, ಡನ್ ಸರ್. ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇತ್ತೀಚಿನ ದಿನಗಳಲ್ಲಿ ಇದೊಂದು ತುಂಬ ಖುಷಿಯ ವಿಚಾರ. ಎಲ್ಲ ಶಾಲಾ ವಾರ್ಷಿಕೋತ್ಸವದಲ್ಲಿ ಹಳೆಯ ವಿದ್ಯಾರ್ಥಿಗಳನ್ನು ಕರೆದು ಅವ್ರನ್ನ ಭೇಟಿ ಮಾಡಿಸಿ ಆ ಗುರುಗಳ ಜೊತೆ ಒಂದು ಸನ್ಮಾನ ಮಾಡ್ತಕ್ಕಂಥದ್ದು, ಸಾಧನೆ ಮಾಡಿರ್ತಕ್ಕಂಥ ಒಂದು ನೆನಪುಗಳನ್ನು, ಸವಿ ನೆನಪುಗಳನ್ನ ಅಲ್ಲಿ ಮೆಲುಕು ಹಾಕ್ತಕ್ಕಂಥದ್ದು, ಅದೆಲ್ಲ ತುಂಬ ಒಂದು ಒಳ್ಳೆಯ ಪದ್ಧತಿ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಖುಷಿ ಆಗತ್ತೆ. ಏಕೆಂದರೆ ಎಲ್ಲೋ ದೂರುಗಳಲ್ಲಿ ನಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತೀವಿ, ನಮ್ಮ ಕೆಲಸದಲ್ಲಿ ಒತ್ತಡಗಳಲ್ಲಿ ನಾವೆಲ್ಲ ಇದ್ದು ಬಿಡ್ತೀವಿ. ಆದರೆ ಶಾಲೆಯಲ್ಲಿ ನಮಗೆ ಪಾಠವನ್ನು ಹೇಳ್ಕೊಟ್ಟಿರ್ತಕ್ಕಂಥ ನಮ್ಮ ಗುರುಗಳು, ನಮ್ಮ ಭವಿಷ್ಯವನ್ನು ರೂಪಿಸಿರ್ತಕ್ಕಂಥ ಗುರುಗಳ ಜೊತೆ ಒಂದು ದಿವಸ ನಮಗೇನಾದರೂ ಕಾಲ ಕಳೀಲಿಕ್ಕೆ ಅವಕಾಶ ಸಿಕ್ಕರೆ ದಯವಿಟ್ಟು ಅಂಥದ್ದನ್ನು ಮಿಸ್ ಮಾಡ್ಕೋಬೇಡಿ. ಯಾವುದೇ ಶಾಲಾ ಕಾಲೇಜು ವಾರ್ಷಿಕೋತ್ಸವ ಇದ್ದರೂ ಕೂಡ ಅಲ್ಲಿ ಹೋಗಿ ಅದರಲ್ಲಿ ಎಷ್ಟು ಜನ ಗುರುಗಳು ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಇದ್ದಂಥ 4-5 ಜನ ಗುರುಗಳಿಗಾದರೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ
ಅವ್ರ ಬ್ಲೆಸ್ಸಿಂಗ್ಸನ್ನು ತೊಗೊಂಡು ಅವ್ರ ಜೊತೆ ಒಂದು 2 ತಾಸು ನೀವು ಕಳೆದು ಬರ್ತಿರಲ್ಲ, ಸೊ ನೀವು ಕೋಟಿ ಕೊಟ್ಟರು ಕೂಡ ಅಂಥ ಸಮಯ ನಿಮ್ಗೆ ಮತ್ತೆ ಸಿಗೋದಿಲ್ಲ. ಸೊ ದಯವಿಟ್ಟು ಆ ಒಂದು ಪ್ರೀಷಿಯಸ್ ಟೈಮ್ನ, ಆ ಗೋಲ್ಡನ್ ಟೈಮ್ನ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಹೇಳ್ತಾ ಮುಂದಿನ ಒಂದು ಪ್ರಶ್ನೆ ಹೇಳ್ಬಿಡ್ತೀನಿ. ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ನೋಡೋ ಪ್ರಯತ್ನವನ್ನು ಮಾಡೋಣ. ಮುಂದಿನ ಪ್ರಶ್ನೆ ಬಂದು, ಭಾರತದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆಯುವ ರಾಜ್ಯ ಯಾವುದು ಅಂಥೇಳಿ. ಸೊ ಆವಾಗಲೇ ಭಾರತದಲ್ಲಿ ಅತಿ ಹೆಚ್ಚು ಅಕ್ಕಿ ಬೆಳೆಯುವ ರಾಜ್ಯ ಅಥವಾ ಅಕ್ಕಿಯ ಬಟ್ಟಲು ಅಂತ ಕೇಳಿದ್ದೆ, ಅದು ಆಂಧ್ರ ಪ್ರದೇಶ ಅಂತ ಸರಿ ಉತ್ತರವನ್ನು ಕೊಟ್ಟಿದ್ದಾಯಿತು. ಇದಾದ ನಂತರ 2ನೇ ವಿಚಾರವನ್ನು ಕೇಳ್ತಾ ಇದ್ದೀನಿ, ಭಾರತದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆಯುವ ರಾಜ್ಯ ಯಾವುದು ಅಂಥೇಳಿ. ಸೊ ಗೋಧಿ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಫೇವ್ರೇಟ್. ಚಪಾತಿ ಬೇಕು, ಪೂರಿ ಬೇಕು, ಶಂಕರಪಳ ಬೇಕು, ಇನ್ನೇನೆಲ್ಲಿಗೆ ಎಲ್ಲ ಗೋಧಿ ಬೇಕು. ಆ ಗೋಧಿ ಅಂತಕ್ಕಂಥ ಫೇವ್ರೇಟ್ ಆಗಿಬಿಟ್ಟಿದೆ. ಒಂದು ಹಂತದಲ್ಲಿ ಗೋಧಿಯಿಂದ ಸಕ್ಕರೆ ಕಾಯಿಲೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ವಾದ ಕೂಡ ಇದೆ. ಇನ್ನೊಂದು ಕಡೆ ಗೋಧಿ ನಮ್ಮ ಭಾರತದ ಮೂಲ ಧಾನ್ಯ ಅಲ್ಲೇ ಅಲ್ಲ, ಇದು ಪರಕೀಯರು ಪರಿಚಯ ಮಾಡಿಸಿದ್ದು, ನಮ್ಮಲ್ಲಿ ಕಾಯಿಲೆಗಳು ಹೆಚ್ಚಾಗಲಿ ಅನ್ನೋ ಕಾರಣಕ್ಕೆ ಅಂತಕ್ಕಂಥ ಒಂದು ವಾದನೂ ಇದೆ. ಗೋಧಿಯನ್ನು ತಿನ್ನಬೇಡಿ ಅಂತ ಕೂಡ ಹೇಳಲಾಗತ್ತೆ. ಎಸ್, ಅವರವರ ಭಾವಕ್ಕೆ ಬಿಟ್ಟಿದ್ದು ಅಂತ ಹೇಳ್ತಾ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆಯುವ ರಾಜ್ಯ ಯಾವುದು ಅಂಥೇಳಿ. ಒಂದು ಸೆಕೆಂಡ್ ಆಪ್ಷನ್ಸನ್ನು ಕೊಡ್ತಾ ಇದ್ದೀನಿ. ಪಂಜಾಬ್, ಅದೇ ರೀತಿ ಉತ್ತರ ಪ್ರದೇಶ, 3ನೇದು ಪಶ್ಚಿಮ ಬಂಗಾಳ, 4ನೇದು ನಮ್ಮ ಪ್ರೀತಿಯ ಕರ್ನಾಟಕ. ನೋಡೋಣ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಗೋಧಿಯನ್ನು ಬೆಳೀತಾರೆ ಅಂಥೇಳಿ. ಎಸ್, ಕ್ವಿಕ್ಕಾಗಿ ಇನ್ನಷ್ಟು ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಬೆಳಗಾವಿಯಲ್ಲಿ ನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಏನು ಅಂದರೆ 1000 ಜನ ಫಲಾನುಭವಿಗಳಿಗೆ ಮನೆ ಬಾಗಿಲಿಗೆ ಸರ್ಕಾರಿ ಸೌಲಭ್ಯವನ್ನು ಒದಗಿಸಿ ಕೊಟ್ಟಿದ್ದಾರೆ. ಸೊ ಸರ್ಕಾರಿ ಸೌಲಭ್ಯಗಳು ನಾವು ಸರ್ಕಾರದ ಬಾಗಿಲಿಗೆ ಹೋಗಿ ಅಲಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಸಾಕಷ್ಟಿದೆ. ನಾನು ನಿನ್ನೆನೂ ಕೂಡ ಹೇಳ್ತಾ ಇದ್ದೆ, ಭ್ರಷ್ಟಾಚಾರ ವಿರೋಧ ದಿವಸ ನಾವು ಒಂದು ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂದರೆ ಸರ್ಕಾರ ಹತ್ರ ಹೋಗಬೇಕು, ಅಂದರೆ ಮಹಾನಗರ ಪಾಲಿಕೆಗೋ ಜಿಲ್ಲಾಡಳಿತ ಹತ್ರನೋ ಅಥವಾ ಒಂದು ಜನನ ಪ್ರಮಾಣ ಪತ್ರ, ಒಂದು ಮರಣ ಪ್ರಮಾಣ ಪತ್ರ, ಏನೇ ಒಂದು ಬೇಕು ಅಂದರೆ ನಾವು ಹೋಗಿ ತಿಂಗಳ ಅಲ್ದಾಡಬೇಕು. ಆದರೆ ಇಲ್ಲಿ ಉಲ್ಟಾ ಮಾಡಿದೆ. 1000 ಜನ ಫಲಾನುಭವಿಗಳಿಗೆ ಅವ್ರ ಮನೆಗೆ ಹೋಗ್ಬಿಟ್ಟೆ ಈ ಫೆಸಿಲಿಟಿಗಳನ್ನು ಕೊಡೋ ಕೆಲಸ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಆಗಿದೆ. ಸೊ ಒಳ್ಳೆಯದು. ಈ ರೀತಿಯ ಸೌಲಭ್ಯಗಳು, ಸರ್ಕಾರದ ಸೌಲಭ್ಯಗಳು ಮನೆ ಬಾಗಿಲಿಗೆ ಹೋದಾಗ ರೈತರ ಮುಖದಲ್ಲೂ ಕೂಡ ಒಂದಷ್ಟು ಮಂದಹಾಸ ಬರುತ್ತೆ, ಮಧ್ಯವರ್ತಿಗಳ ಕಾಟ ಕೂಡ ಇರೋದಿಲ್ಲ. ಒಳ್ಳೆಯದಾಗಲಿ, ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳಿಗೆ 5 ಲಕ್ಷ ಪರಿಹಾರವನ್ನು ಕೂಡ ಇವರೇ ಮನೆ ಬಾಗಿಲಿಗೆ ಹೋಗಿ ಕೊಟ್ಟಿದ್ದಾರಂತೆ. ಸೊ ಒಳ್ಳೆಯ ವಿಚಾರ. ಅಂಥ ಒಂದು ಕುಟುಂಬಕ್ಕೆ ಇವರು ಸಹಾಯ ಮಾಡಿದ್ರು. ಅದ್ರ ಜೊತೆಗೆ 166 ಬಡ ಕುಟುಂಬಗಳಿಗೆ ರೇಷನ್ ಕಾರ್ಡನ್ನು ಕೂಡ ಆನ್ ದ ಸ್ಪಾಟ್ ಅಲ್ಲೇ ಮಾಡಿಸ್ಕೊಟ್ಟಿದ್ದಾರಂತೆ. ಅದೇ ರೀತಿ ಪಶುಸಂಗೋಪನಾ ಇಲಾಖೆ, ಕಾರ್ಮಿಕ ಇಲಾಖೆ, ಎಲ್ಲ ಇಲಾಖೆಗಳನ್ನ ಜೊತೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರಂತೆ. ಏನೇನು ಕೆಲಸ ಆಗಬೇಕು, ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಅಲ್ಲಲ್ಲೇ ಸ್ಪಾಟಲ್ಲಿ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರಂತೆ. ಅದರ ಜೊತೆಗೆ ಸವದತ್ತಿ ಯಲ್ಲಮ್ಮ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರದಿಂದ 50,000 ಜನ ಭೇಟಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೊಂದಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಲಕ್ಷ್ಮೀ ತಾಯಿ ಫೌಂಡೇಶನ್ ವತಿಯಿಂದ ಪ್ರವಾಸಿಗರ ಅನುಕೂಲಕ್ಕಾಗಿ ತಂಗುದಾಣವನ್ನು ಕೂಡ ನಿರ್ಮಿಸಿದಾರಂತೆ. ಮತ್ತು ಏಕಕಾಲಕ್ಕೆ 2,000 ಜನ ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆಗೋಸ್ಕರ ಒಂದು ದೊಡ್ಡ ಹಾಲನ್ನು ನಿರ್ಮಾಣ ಮಾಡ್ತಿರಂತೆ. ನಿಜಕ್ಕೂ ಒಳ್ಳೆ ಕೆಲಸ ಮೇಡಮ್, ಮಾಡಿ. ಆದರೆ ಇದು ಕೇವಲ ಪಬ್ಲಿಸಿಟಿಗೋಸ್ಕರ ಆಗದೆ ನಿರಂತರವಾಗಿ ಈ ಥರ ಒಳ್ಳೆ ಕೆಲಸಗಳು ಆಗ್ತಾಯಿದ್ರೆ ಖಂಡಿತ ಸರ್ಕಾರವನ್ನು ಜನ ಗುರುತಿಸ್ತಾರೆ, ಸರ್ಕಾರದ ಕೆಲಸವನ್ನು ಜನ ಗುರುತಿಸ್ತಾರೆ ಅನ್ನೋದನ್ನು ಮರಿಬೇಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ NLC ಇಂಡಿಯಾ ಲಿಮಿಟೆಡ್ನಲ್ಲಿ ಪದವೀಧರ ಮತ್ತು ತಂತ್ರಜ್ಞ ಅಪ್ರೆಂಟಿಸ್ ನೇಮಕಾತಿ ನಡೀತಾ ಇದೆ. 588 ಪೋಸ್ಟ್ಗಳಿಗೆ ಆನ್ಲೈನಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ದಯವಿಟ್ಟು ಅದರಲ್ಲಿ ಉಪಯೋಗಿಸ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಚಂಪಾ ಷಷ್ಠಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಬ್ರಹ್ಮಣ್ಯ ದೇವರ ಅತ್ಯಂತ ಪ್ರೀತಿಯ ಚಂಪಾ ಷಷ್ಠಿ ಇದೀಗ ಸಾಂಗೋಪಾಂಗವಾಗಿ ನಿರ್ವಿಘ್ನವಾಗಿ ಮುಗಿದಿದೆ. ಸೊ ಪ್ರಸಿದ್ಧ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅತ್ಯಂತ ವೈಭವೋಪೂರಿತವಾಗಿ ಶ್ರದ್ಧಾಭಕ್ತಿಯಿಂದ ಚಂಪಾ ಷಷ್ಠಿ ಮುಕ್ತಾಯವಾಗಿದೆ. ಸೊ ಲಕ್ಷಾಂತರ ಜನ ಅದನ್ನು ಕಣ್ ತುಂಬಿಕೊಂಡಿದ್ದಾರೆ. ಎಸ್, ಇನ್ನು ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮ್ಮ ರೆಗ್ಯುಲರ್ ಕಲರ್ ಆಗಿರ್ತಕ್ಕಂಥ ಮಂಜುಳಾ ಮೇಡಮ್ ಕರೆ ಮಾಡ್ತಾ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ತಿಂಡಿ ಆಯ್ತಾ? ಆಯ್ತು. ಏನು ಮೇಡಮ್ ವಿಶೇಷ ಇವತ್ತು? ರಾಗಿ ತಾಲಿಪಟ್ಟು ಸರ್, ಸೊಪ್ಪಿಂದು. ರಾಗಿ ತಾಲಿಪಟ್ಟು. ಹಾಂ ಸರ್. ಓಕೆ. ಸೊ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀರಾ ಅಥವಾ ಬೇರೆ ಏನಾದ್ರು ಸ್ಪೆಷಲ್ ರೆಸಿಪಿ ಹೇಳ್ಕೊಡಕ್ಕೆ ಇಷ್ಟಪಡ್ತೀರಾ? ಅದನ್ನೇ ಹೇಳ್ತೀನಿ ಸರ್. ಹೇಳಿಮ್ಮ, ಹೇಳಿ. ಅದು ರಾಗಿ ಹಿಟ್ಟು, ಒಂದ್ ಸ್ವಲ್ಪ ಗೋಧಿ ಹಿಟ್ಟು, ಓಕೆ. ಆಮೇಲೆ ಒಂದ್ ಸ್ವಲ್ಪ ಮುದ್ದೆನಾದ್ರೂ ಹಾಕೋಬಹುದು, ಇಲ್ಲ ಅನ್ನನಾದ್ರೂ ಮಿಕ್ಸಿ ಮಾಡ್ಕೊಂಡು ಹಾಕೋಬಹುದು. ಓಕೆ. ಅದನ್ನ ನಾದ್ಕೊಳ್ಳಿಕ್ಕೆ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಮೆಂತ್ಯ ಸೊಪ್ಪು, ಸಬ್ಬಸ್ಗೆ ಸೊಪ್ಪು, ಪಾಲಕ ಸೊಪ್ಪು ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಹಿಟ್ಟನ್ನ ಕಲಸ್ಕೊಂಡು ಉದ್ದಿ ಬೇಯಿಸೋದು ಸರ್.
ಓಕೆ, ಹಸಿಮೆಣಸಿನ್ಕಾಯಿ ಹಾಕೋಬಾರ್ದು ಅಂತಾರಲ್ವಾ? ಹಸಿಮೆಣಸಿನ್ಕಾಯಿ ಬೇಡ ಅಂದ್ರೆ ಖಾರ ಪುಡಿ ಹಾಕ್ಬೋದು ಸರ್. ಎಸ್, ಓಕೆ ಹಾಕ್ಬೋದು. ಓಕೆ. ಹೇಳಿ, ಅದನ್ನ ಫೈನಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲೈಕ್ ಚಪಾತಿ ಥರ ಅಥವಾ ರೊಟ್ಟಿ ಥರ ನಾದ್ಬಿಟ್ಟು ಆ ರೊಟ್ಟಿ ತರ ನಾದ್ಕೊಂಡು ಬೇಯಿಸಿ ಹ್ಮ್ ಊಟ ಮಾಡೋದು. ಓಕೆ. ಇದಕ್ಕೆ ಕಾಂಬಿನೇಷನ್ ಏನು ಬೇಕು? ಚಟ್ನಿನಾ, ಅದಕ್ಕೆ ಪಲ್ಯನಾ? ಈರುಳ್ಳಿ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ. ಕೊಬ್ಬರಿ ಚಟ್ನಿ, ಕಾಯಿ ಚಟ್ನಿ ಅಥವಾ ಬೇರೆ ಏನೇನು ಕಡಲೆ ಚಟ್ನಿ, ಶೇಂಗಾ ಚಟ್ನಿ ಯಾವುದಾದ್ರೂ ಓಕೆನೆ? ಯಾವ್ದಾದ್ರು ಬರುತ್ತೆ. ಓಕೆ 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 ಫೈನ್. ಸೊ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲೂ ಕೂಡ ಚೆನ್ನಾಗಿರುತ್ತೆ, ಈವನ್ ಮಾರ್ನಿಂಗ್ ಬೆಳಗ್ಗೆ ತಿಂಡಿಗೂ ಕೂಡ ಚೆನ್ನಾಗಿರುತ್ತಲ್ವಾ? ಬ್ರೇಕ್ಫಾಸ್ಟಿಗೂ ಬರುತ್ತೆ ಸರ್. ಹೌದು, ಒನ್ ಆಫ್ ದ ಹೆಲ್ತಿಯೆಸ್ಟ್ ಫುಡ್, ಮತ್ತೆ ದೇಹಕ್ಕೂ ಕೂಡ ತಂಪನ್ನು ನೀಡುತ್ತೆ ಅಂತ ಹೇಳ್ಬೋದು. ಹೌದು ಸರ್. ಎಸ್ ಎಸ್, ಒಳ್ಳೇದಾಗಲಿ. ತುಂಬ ಒಂದು ಒಳ್ಳೆ ಸ್ಪೆಷಲ್ ಡಿಶನ್ನು ಹೇಳ್ಕೊಟ್ಟಿದ್ರಿ. ಈ ಒಂದು ಚಳಿ ವೆದರ್ಗೆ ನಮ್ಮ ದೇಹದ ಸಮತೋಲನವನ್ನು ಕಾಪಾಡಲಿಕ್ಕೆ ರಾಗಿ ವಿತ್ ಅಕ್ಕಿ ಎಲ್ಲ ಮಿಕ್ಸ್ ಇರ್ತಕ್ಕಂಥ ರಾಗಿ ರೊಟ್ಟಿ ಅಲ್ವಾ? ತುಂಬಾ ಚೆನ್ನಾಗಿರುತ್ತೆ ಸರ್. ಓಕೆ. ಸೊ ನೀವು ಹೇಳಿದಾಗೆ ಆ ಎಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಮಾಡಿದ್ರೆ, ಈರುಳ್ಳಿ ಅಥವಾ ಕೊತ್ತಂಬರಿ ಸೊಪ್ಪು ಅವೆಲ್ಲವನ್ನು ಪ್ರಾಪರಾಗಿ ಮಿಕ್ಸ್ ಮಾಡಿದ್ರೆ ಖಂಡಿತ ಆ ಟೇಸ್ಟ್ ಅಂತಕ್ಕಂಥದ್ದು ಬಂದೇ ಬರುತ್ತೆ. ಎಸ್ ಎಸ್, ಥ್ಯಾಂಕ್ ಯು ಮ್ಯಾಮ್. ಸೊ ಇವತ್ತು ವಿಶೇಷವಾಗಿ ಒಂದು ಡೇ ಬಗ್ಗೆನೂ ಕೂಡ ನಾನು ಹೇಳಿದ್ದೆ ಆವಾಗಲೇ, ಹ್ಯೂಮನ್ ರೈಟ್ಸ್ ಡೇ. ಹ್ಯೂಮನ್ ರೈಟ್ಸ್ ಡೇ, ಹ್ಯೂಮನ್ ರೈಟ್ಸ್ ಡೇ, ಮಾನವ ಹಕ್ಕುಗಳು. ಹೌದು, ಮಾನವ ಹಕ್ಕುಗಳ ದಿನಾಚರಣೆ ಅಂತ ಹೇಳ್ಬೋದು. ಎಸ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ರೈಟ್ಸ್ ಅಂದ್ರೆ ಹ್ಯೂಮನ್ ರೈಟ್ಸ್ ಅಂದ್ರೆ ಅದೇ ಒಟ್ನಲ್ಲಿ ಆದಷ್ಟು ನಾವು ಈಗ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ರಕ್ಷಿಸ್ತಕ್ಕಂಥದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ಸಂಭಾವಿತರಾಗಿ ವರ್ತನೆ ಮಾಡ್ತಕ್ಕಂಥದ್ದು ಅದೆಲ್ಲ ಬರುತ್ತೆ ಅನ್ಸುತ್ತೆ ಹ್ಯೂಮನ್ ರೈಟ್ಸ್ ಅಲ್ಲಿ. ಹೌದು ಹೌದು. ಮತ್ತೆ ಒಳ್ಳೆ ಸಿಟಿಜನ್ ಆಗಿ ಇರ್ತಕ್ಕಂಥದ್ದು, ಅದು ಆದಷ್ಟು ಪಬ್ಲಿಕ್ ಪ್ರಾಪರ್ಟಿಗಳನ್ನ ಹಾಳು ಮಾಡದೆ ನಮ್ದು ಅನ್ನೋ ತರ ಫೀಲಿಂದ ರಕ್ಷಿಸ್ತಕ್ಕಂಥದ್ದು ಎಲ್ಲ ನಮ್ಮ ನಾಗರಿಕರ ಹೊಣೆ ಆಗಿರುತ್ತೆ ಅಂತ ಹೇಳ್ತೀವಿ. ಹೌದು. ಅದ್ರ ಜೊತೆಗೆ ಈ ಕೆಲವೊಮ್ಮೆ ಈ ಗ್ರಾಹಕರಿಗೆ ಅನ್ಯಾಯ ಆಗಿರುತ್ತೆ, ಲೈಕ್ ಸಣ್ಣ ಹಕ್ಕುಗಳಿಗೋಸ್ಕರ ಫೈಟ್ ಮಾಡ್ತಕ್ಕಂಥದ್ದು. ಹೌದು ಹೌದು. ಸೊ ಆ ಹಕ್ಕುಗಳಲ್ಲಿ ಒಂದು ರೈಟ್ಸ್ ಅನ್ನ ಕೊಡಿಸೋ ಒಂದು ಪ್ರಯತ್ನವನ್ನು ಕೂಡ ಅದರಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಯಾವುದೇ ಗ್ರಾಹಕರಿಗೆ ಯಾವುದೇ ರೀತಿಯಿಂದ ಅನ್ಯಾಯ ಆಗಿರ್ಬೋದು. ಈ ಕೆಲವೊಮ್ಮೆ ATM ಕಾರ್ಡ್ ಹೆಸರಲ್ಲಿ ಆ ಚಾರ್ಜ್ ಈ ಚಾರ್ಜ್ ಅಂತ ಅನಾವಶ್ಯಕವಾಗಿ ಕಟ್ ಮಾಡ್ತಾ ಇರ್ತಾರೆ. ಇಲ್ಲಾಂದ್ರೆ ಈ ಟೆಲಿಫೋನ್ ಬಿಲ್ಲಲ್ಲಿ ಆ ಇಂಟರ್ನೆಟ್ ಯಾವುದು ಇದು ಇರುತ್ತೆ, ಪೋಸ್ಟ್ ಪೇಡ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ. ಇದು ಪ್ರೀಪೇಡ್ಗಳಲ್ಲಿ ಆ ಸಮಸ್ಯೆ ಬರೋಲ್ಲ, ಬಟ್ ಪೋಸ್ಟ್ ಪೇಡ್ಗಳಲ್ಲಿ ಆ ಚಾರ್ಜ್ ಈ ಚಾರ್ಜ್ ಅನ್ಕೊಂಡು ಹಾಕ್ತಾನೆ ಇರ್ತಾರೆ. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದು ಅದು ಗೊತ್ತಾಗಿರುತ್ತೆ. ಬೇಡದೇ ಇರೋ 50 ಥರದ ಒಂದು ಸೆಸ್ ಅಂತೆ ಅದಂತೆ ಇದಂತೆ ಅನ್ಕೊಂಡು ಎಲ್ಲ ಹಾಕ್ಬಿಟ್ಟಿರ್ತಾರೆ. ಸೊ ಅದ್ರ ವಿರುದ್ಧನೂ ಕೂಡ ಹ್ಯೂಮನ್ ರೈಟ್ಸ್ ಅಲ್ಲಿ ಹೋರಾಡ್ತಕ್ಕಂಥ ಒಂದು ಅವಕಾಶ. ಹೌದು. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಓಕೆ. ಭಾರತದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆಯುವ ರಾಜ್ಯ ಯಾವುದು ಅಂತ ಹೇಳಿ. ಪಂಜಾಬ್. 4 ಆಪ್ಷನ್ಸ್ ಅನ್ನ ಕೊಟ್ಬಿಡ್ತೀನಿ, ಆಮೇಲೆ ಇನ್ನೊಮ್ಮೆ ಯೋಚನೆ ಮಾಡಿ ಹೇಳಿ. ಮೊದಲನೇದು ಪಂಜಾಬ್, ಎರಡನೇದು ಉತ್ತರ ಪ್ರದೇಶ, ಮೂರನೇದು ಪಶ್ಚಿಮ ಬಂಗಾಳ, 4ನೇದು ನಮ್ಮ ಪ್ರೀತಿಯ ಕರ್ನಾಟಕ. ಪಂಜಾಬ್ ಅಂತ ಓದಿದ್ದು ನೆನಪು ಸರ್. ಓಕೆ, ಶೋರ ಪಂಜಾಬೇನಾ? ಒಂದ್ ವೇಳೆ ನಾವು ಇನ್ನೊಂದು ಆಪ್ಷನ್ಸ್ ಅನ್ನ ಕೊಟ್ಟು ಪಂಜಾಬ್ ತಪ್ಪು ಉತ್ತರ ಅಂತ ಹೇಳಿದ್ರೆ ಯಾವ್ದನ್ನ ಚೂಸ್ ಮಾಡ್ತೀರಿ? ಪಂಜಾಬ್ ಅಲ್ಲ ಅಂತಂದ್ರೆ ಮೋಸ್ಟ್ಲಿ UP ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು ಅಂತ ಗೆಸ್ ಮಾಡಿ. ಉತ್ತರ ಪ್ರದೇಶ ಅಂತ ಹೇಳ್ತೀರಾ? ಶೋರಾ? ಓಕೆ, ಎಸ್, 100% ಉತ್ತರ ಪ್ರದೇಶ ಅಂತಕ್ಕಂಥದ್ದು ಸರಿ ಉತ್ತರ. ಆ್ಯಕ್ಚುಲಿ ಅತಿ ಹೆಚ್ಚು ಗೋಧಿಯನ್ನು ಬಳಸ್ತಕ್ಕಂಥ ರಾಜ್ಯ ಪಂಜಾಬ್, ಆದರೆ ಗೋಧಿಯನ್ನು ಅತಿ ಹೆಚ್ಚು ಬೆಳೀತಕ್ಕಂಥ ರಾಜ್ಯ ಏನಿದೆ ಅದು UP, ಉತ್ತರ ಪ್ರದೇಶ. ಎಸ್, ಥ್ಯಾಂಕ್ ಯು ಮ್ಯಾಮ್, ಸರಿ ಆನ್ಸರ್ನ ಕೊಟ್ಟಿದ್ದೀರಿ. ಇವತ್ತು ದಿನ ವಿಶೇಷವಾಗಿ ಯಾವ್ದಾದ್ರು ಗೀತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮಂಗಳವಾರ ಅಲ್ವಾ ಇವತ್ತು? ಹೌದು. ಇಂದು ಮಂಗಳವಾರ ಈ ದಿನ ಪೂಜಿಸಿ ಜನಗಳ ಈ ದಿನ ಬೇಡುವೆ ಗಣಪ. ಓಕೆ ಮಾ, ಥ್ಯಾಂಕ್ ಯು ಸೊ ಮಚ್ ಮಾ. ಸೊ ಒಳ್ಳೇದಾಗಲಿ, ಹೀಗೆ ಕರೆ ಮಾಡ್ತಾ ಇರಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್, ಇವತ್ತು ಸ್ಪೆಷಲ್ ಆಗಿ ರಾಗಿ ತಾಲಿಪಟ್ಟನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್ ಮಾ, ಒಳ್ಳೇದಾಗಲಿ. ನಮಸ್ತೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀನಿ. ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳದೆ ಇನ್ನೊಂದು ಪ್ರಶ್ನೆನ ಕೇಳ್ತೀನಿ. ಯಾರಾದರೂ ಸರಿ ಉತ್ತರವನ್ನು ಕೊಡ್ತಾರೆ ಅಂದರೆ ಕೊಡಲಿ ಅನ್ನೋ ಒಂದು ಕಾರಣಕ್ಕೆ ಇನ್ನೊಂದು ಕರೆ ಬರ್ತಾ ಇದೆ, ಆ ಜೊತೆ ಮಾತಾಡಬೇಡ.
ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಮಾ, ಹೇಗಿದ್ದೀರಿ? ಸೂಪರ್ ಸರ್, ನೀವ್ ಹೇಗಿದ್ದೀರಾ? ಎಸ್ ಮ್ಯಾಮ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಹಾ ಸರ್, ನಿಮ್ದು? ನಿಮ್ಮ ಮನೆಗೆ ಬರೋಣ ಅಂತ ಹೇಳಿ ಏನು ಮಾಡಿದಿರಿ ಹೇಳಿ ಸ್ಪೆಷಲ್ ಪ್ಲೀಸ್ ಆಗಿ? ಸರ್ ಬನ್ನಿ, ಅವಲಕ್ಕಿ ಮಾಡಿದೀವಿ, ಹಸೆಕಾಳು ಸಾರು, ಮುದ್ದೆ ಮಾಡಿದೀವಿ, ಓ ಗಿಣ್ಣ ಮಾಡಿದೀನಿ, ಸ್ಪೆಷಲ್ ಗಿಣ್ಣ ಮಾಡಿದೀನಿ. ಬರ್ತೀನಿ. ವಾವ್, ಗಿಣ್ಣ ಅಂದ್ರೆ ಅಂತೂ ನಂಗೆ ತುಂಬಾ ಇಷ್ಟ. ಥ್ಯಾಂಕ್ ಯು. ಓಕೆ, ಸೊ ಇವತ್ತು ವಿಶೇಷ ತಿಳಿಸ್ಬೇಕು ಸರ್. ನನ್ನ ತಮ್ಮನ ಹೆಂಡತಿ ಹಾ, ಆಶಾ ಅಂತ, ಅವ್ರದ್ದು ಇವತ್ತು ಹುಟ್ಟಿದಬ್ಬ. ಓಕೆ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆಶಾ. 100 ಕಾಲ ಸುಖವಾಗಿ ನನ್ನ ತಮ್ಮನ ಜೊತೆ ನಗ್ನಗ್ತಾ ಇರು. ಆದಷ್ಟು ಬೇಗ ನನಗೆ ಸೊಸೆನ ಅಳಿಯನ್ನ ಕೊಡು. ಓಕೆ ಓಕೆ ಓಕೆ, ಖಂಡಿತ ನಮ್ಮ ಕಡೆಯಿಂದನೂ ಕೂಡ ನಿಮ್ಮ ತಮ್ಮನ ಹೆಂಡತಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದೀವಿ. ಸೊ ಆ ಭಗವಂತ ನನ್ನ ಫ್ರೆಂಡ್ ಲಾಸ್ಟ್ ವೀಕ್ ಮದ್ವೆ ಆಯ್ತು, ಎಂಗೇಜ್ಮೆಂಟ್ ಆಯ್ತು. ಮದ್ವೆ ಸರ್ ಬರ್ಬೇಕಾಗ್ತಾ ಇದೆ ಅಂತ ಹೇಳಿದ್ದೆ. ಅವಂದು ಸಂತೋಷ ಅಂತ ಇವತ್ತು ಬರ್ತಡೆ. ಓಕೆ, ಅವಂದು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆದಷ್ಟು ಬೇಗನೆ ಮದ್ವೆ ಆಗು. ಓಕೆ ಅಮ್ಮ. ಸೊ ಸಂತೋಷ್ ಅವರು ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ಸೊ ಭಗವಂತ ನಿಮ್ಮೆಲ್ಲರ ಬಾಳೆ ಒಳ್ಳೆಯದನ್ನು ಮಾಡಲಿ, ನಿಮ್ಮೆಲ್ಲರ ಆಸೆಗಳು ನಿರೀಕ್ಷೆಗಳು ಏನಿದೆ ಅವೆಲ್ಲವೂ ಕೂಡ ಸಿದ್ಧಿಸ್ಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ. 100 ಕಾಲ ಹೀಗೆ ನಗ್ನಗ್ತಾ ಸಂತೋಷವಾಗಿ ಬಾಳಿ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ. ಇವತ್ತು ಎಸ್.ಎನ್. ಕೃಷ್ಣ ಅವರು ಮಾಜಿ ಮುಖ್ಯಮಂತ್ರಿ ಅವರು ಎಕ್ಸ್ಪೈರ್ಡ್ ಆಗಿದ್ದು ಸರ್. ಹೌದು, ಅದು ತುಂಬಾ ಕಹಿ ಸುದ್ದಿ. ಹೌದು. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಎಸ್ ಮಾ, ಖಂಡಿತ. ನಾವು ಕೂಡ ಬೆಳಗ್ಗೆನೇ ಆಲ್ರೆಡಿ ಶೋಕ ಸಂತಾಪವನ್ನು ವ್ಯಕ್ತಪಡಿಸಿದ್ವಿ ನಮ್ಮ V1 ವಾಹಿನಿ ವತಿಯಿಂದ. ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳ್ಕೊಂಡಿದ್ವಿ ಭಗವಂತನಲ್ಲಿ. ಎಸ್, ಒಂದು ಪ್ರಶ್ನೆ ಕೇಳಿದರೆ ಉತ್ತರ ಹೇಳ್ಬೋದಮ್ಮ? ಹಾ ಸರಿ, ಹೇಳಿ. ಎಸ್, ಭಾರತದಲ್ಲಿ IPS ಹುದ್ದೆಯನ್ನು ಅಲಂಕರಿಸಿದ ಪ್ರಥಮ ಮಹಿಳೆ ಯಾರು ಅಂತ ಹೇಳಿ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ. ಭಾರತದಲ್ಲಿ IPS ಹುದ್ದೆಯನ್ನು ಅಲಂಕರಿಸಿದ ಪ್ರಥಮ ಮಹಿಳೆ ಯಾರು ಅಂತ ಹೇಳಿ 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಅರುಣಾ ಬಹುಗುಣ, ಸುಂದರ್ಲಾಲ್ ಬಹುಗುಣ ಅವರ ಪತ್ನಿ. ಅದೇ ರೀತಿ ಕಿರಣ್ ಬೇಡಿ, KC ಭಟ್ಟಾಚಾರ್ಯ, ರಾಮಸುಂದರಂ. KC ಭಟ್ಟಾಚಾರ್ಯ ಇದು ಕೂಡ ಒಬ್ಬ ಮಹಿಳೆ ಹೆಸರು, ಅದು ಇದನ್ನು ಗಂಡು ಮಕ್ಕಳ ಹೆಸರು ಅಂತ ಅನ್ಕೋಬೇಡಿ. ಅದೇ ರೀತಿ ರಾಮಸುಂದರಂ ಅಂತಕ್ಕಂಥದ್ದು ಕೂಡ ಒಬ್ಬ ಮಹಿಳೆಯ ಹೆಸರೇ. ಕಿರಣ್ ಬೇಡಿ ಸರ್. ಶೋರಾ? ಹಾ ಸರ್, ಶೋರ್. ಇವ್ರ ಬಗ್ಗೆ ಏನಾರು ಓದಿ ಕೇಳಿರೋದು ಏನಾರು ನೆನಪಿದೆಯಾ? ಕೇಳಿರೋದು ನೆನಪಿದೆ ಸರ್. ಆಮೇಲೆ ಆಲ್ಮೋಸ್ಟ್ ಕಿರಣ್ ಬೇಡಿ ಮಾಲಾಶ್ರೀ ಅವರು ಫಿಲಂ ತೆಗ್ದಿರೋದು ಗೊತ್ತೇ ಇದೆ ನಿಮ್ಗುನ್ನ. ಆಮೇಲೆ ಅವ್ರ ಬಗ್ಗೆ ಇನ್ಮೇಲೆ ಕೇಳಿರೋ ಅಂತ ನೆನಪಿದೆ ಸರ್. ಹಂಗ ಕಿರಣ್ ಬೇಡಿನೇ. ಎಸ್, 100% ರೈಟ್ ಆನ್ಸರ್ ಮೇಡಮ್. ಭಾರತದ ಮೊದಲ IPS ಮಹಿಳಾ ಅಧಿಕಾರಿ ಅಂದರೆ ಅವರು ಡಾಕ್ಟರ್ ಕಿರಣ್ ಬೇಡಿ ಅವರು. ಅದಾದ ನಂತರ ಇವರು ರಾಜಕೀಯಕ್ಕೂ ಕೂಡ ಬರ್ತಾರೆ. ಅದಾದ ನಂತರ ಪುದುಚೇರಿಯ ರಾಜ್ಯಪಾಲರಾಗಿ ಕೂಡ ಇವರು ಕೆಲಸವನ್ನು ಮಾಡ್ತಾರೆ. ಸೊ ಒಬ್ಬ ದಿಟ್ಟ ಮಹಿಳೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ದೆಹಲಿ ಪ್ರದೇಶವನ್ನ ನಮಗೆ ಹೆಮ್ಮೆ ಅವರು, ನಮ್ಮ ಭಾರತದ ಹೆಮ್ಮೆ ಅಂತ ಹೇಳ್ತಾನೆ ಹೇಳ್ಬೋದು ಅವ್ರ ಬಗ್ಗೆ. ಹೌದೌದು, ಖಂಡಿತವಾಗ್ಲೂ ಹೆಮ್ಮೆ, ಅದರಲ್ಲಿ 2 ಮಾತಿಲ್ಲ. ನಮಗೆಲ್ಲರಿಗೂ ಸ್ಫೂರ್ತಿ ಕೂಡ. ಹೌದೌದು, ಖಂಡಿತ ಎಲ್ಲ ಮಹಿಳೆಯರಿಗೂ ಕೂಡ ಸ್ಫೂರ್ತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒನ್ ಆಫ್ ದ ಖಡಕ್ ಆಫೀಸರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪುರುಷ ಪ್ರಧಾನ ಸಮಾಜದಲ್ಲೂ ಕೂಡ ಆಗಿನ ಕಾಲದಲ್ಲಿಯೇ ಒಬ್ಬ ಮಹಿಳೆಯರು IPS ಅಧಿಕಾರಿ ಆಗ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಅದರಲ್ಲಿ ಅಚ್ಚುಕಟ್ಟಾಗಿ ಹೆಸರನ್ನು ಮಾಡಿ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಗಳಿಸಿದ್ರು ಅಂತ ಹೇಳಿದ್ರೆ ಅದು ನನ್ನದರದನ್ ಕಿರಣ್ ಬೇಡಿ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಒಂದು ಸರಿ ಉತ್ತರವನ್ನು ಕೊಟ್ರಿ. ಥ್ಯಾಂಕ್ ಯು ಸರ್. ನೀವು ಕ್ವಶನ್ ಜೊತೆಗೆ ಅವರು ಹೆಚ್ಚಿನ ಮಾಹಿತಿನೂ ತಿಳಿಸ್ಕೊಡ್ತಿರ್ತೀರಾ, ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್. ಧನ್ಯವಾದಗಳು. ಸೊ ಸಾಧ್ಯವಾದಷ್ಟು ನನಗೆ ಏನು ಗೊತ್ತಿದೆ ಅದನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ಬರೀ ಕ್ವಶನ್ ಆನ್ಸರ್ ಆಗ್ಬಿಟ್ರೆ ಅದರಲ್ಲಿ ಅಷ್ಟು ಕ್ಯೂರಿಯಾಸಿಟಿ ಇರೋಲ್ಲ. ಅವ್ರ ಬಗ್ಗೆ ಒಂದಷ್ಟು ತಿಳ್ಕೋಬೇಕು ಅನ್ನೋ ಕುತೂಹಲ ಇದ್ದೇ ಇರುತ್ತೆ ಎಲ್ರಿಗೂ. ಸೊ ಹಾಗಾಗಿ ಅದನ್ನ ಮಾಡ್ಬೋದು, ನಿಮ್ಮ ಶೋಕ್ ಫೋನ್ ಮಾಡಿ ಪ್ರತಿಯೊಂದನ್ನು ಹೇಳ್ಕೋಬಹುದು. ಹಿಂಗೆ ಕ್ವಶನ್ ಆನ್ಸರ್ ನಮ್ದು ಬ್ರೈನ್ ಇಂಪ್ರೂವ್ ಆಗುತ್ತೆ. ನಮ್ ಸ್ಕೂಲ್ ಚೈಲ್ಡ್ ಎಲ್ಲ ಕೇಳಿದ್ವಲ್ಲ, ಮಾಡಿದ್ವಲ್ಲ, ಇದನ್ನೆಲ್ಲ ಬರ್ದಿದೀವಲ್ಲ ಅನ್ನೋದು ನನಗೂ ರಿಮೈಂಡ್ ಆಗುತ್ತೆ. ಖಂಡಿತಮ್ಮ, ಖಂಡಿತ. ತುಂಬಾ ಖುಷಿ ಆಗುತ್ತೆ ಸರ್ ನಿಮ್ ಶೋ ನೋಡ್ಲಿಕ್ಕೂ. ಇದೇ ತರಾನೇ ನಿಮ್ ಶೋ ನಡ್ಸ್ಕೊಂಡ್ ಬರ್ರಿ. ಥ್ಯಾಂಕ್ ಯು ಮಾ. ಸೊ ನಿಮ್ಮ ಆಶೀರ್ವಾದ. ಇನ್ನೊಂದು ನೀವು ಹೆಚ್ಚು ಟೈಮ್ಸ್ ಇದಕ್ಕೆ ಕೊಟ್ರು ಏನ್ ತೊಂದರೆ ಇಲ್ಲ ಸರ್, ಅಷ್ಟು ಕರೆ ಬರ್ತಿರ್ತಾವೆ ನಿಮಗೆ. ಎಸ್ ಮಾ, ಥ್ಯಾಂಕ್ ಯು. ಬಟ್ ನಮ್ಗೆ ಸ್ಲಾಟ್ ಇರ್ತಕ್ಕಂಥದ್ದು 1 hour ಅಷ್ಟೇ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಮಾ, ಖಂಡಿತ. ಥ್ಯಾಂಕ್ ಯು ಸೊ ಮಚ್ ಮಾ ನಿಮ್ಮ ಸಲಹೆ ಸಹಕಾರಕ್ಕೆ. ಸೊ ಹೀಗೆ ಕರೆ ಮಾಡ್ತಾರೆ, ಇನ್ನಷ್ಟು ನಮಗೆ ಎಲ್ಲ ವಿಚಾರಗಳನ್ನು ತಿಳಿಸೋ ಪ್ರಯತ್ನವನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ. ಒಳ್ಳೆಯದಾಗಲಿ. ನಮಸ್ತೆ ಮಾ. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಅವಧಿ ಮುಗಿತಾ ಬಂದಿದೆ. ಎಸ್, ಕ್ವಿಕ್ಕಾಗಿ ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳದೆ ಒಂದು ಆರೋಗ್ಯಪೂರ್ಣ ಮಾಹಿತಿಯನ್ನು ನೀಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ.
ಮೊದಲನೇದಾಗಿ ನಾವು ಔಷಧರಹಿತ ಜೀವನವನ್ನು ಇಟ್ಕೋಬೇಕು ಅಂದರೆ ಯಾವ ಒಂದು 5 ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದರೆ, ಸೊ ನಾವು ಔಷಧ ಇಲ್ಲದೆ ಇರಬೇಕಪ್ಪ, ನಾವು ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ಲದೆ ಇರಬೇಕಪ್ಪ, ನಾವು ಹೆಲ್ತಿಯಾಗಿರಬೇಕು, ಯಾವ ಮೆಡಿಸಿನ್ಸು ತೊಗೋಬಾರ್ದು, ಸೊ ಎಲ್ಲರಿಗಿಂತ ನಾರ್ಮಲ್ ಆಗಿರಬೇಕು ಅಂದರೆ 5 ಪಾಯಿಂಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ 5 ಪಾಯಿಂಟ್ಗಳು ಯಾವುದು ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಮೊದಲನೇದೇನೆಂದರೆ ಬೇಗ ಮಲ್ಕೋಬೇಕು. ಸೊ ನಮ್ಮ ಒಂದು ಸೈಕಲ್ ಹೇಗಿದೆ ಅಂತಕ್ಕಂಥದ್ದು ನಾನು ತುಂಬ ಸರಿ ಹೇಳಿದ್ದೀನಿ. ಸೂರ್ಯ ಮುಳುಗಿದ ನಂತರ ನಾವು ಏನು ತಿನ್ನೋದು ಕೂಡ ಅದು ವಿಷಕ್ಕೆ ಸಮಾನ ಅಂತ ಹೇಳ್ತಾರೆ. ಹಾಗಾಗಿ ಕೆಲವೊಬ್ಬರೆಲ್ಲ ರಾತ್ರಿ 11-12 ಗಂಟೆಗೆ ಊಟ ಮಾಡ್ತಾರೆ. ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ 7-8 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿ ಕನಿಷ್ಠ ಪಕ್ಷ 9-10 ಗಂಟೆಗಾದರೂ ಮಲ್ಕೊಳ್ಳೋ ಒಂದು ಅಭ್ಯಾಸವನ್ನು ಇಟ್ಕೊಳ್ಳಿ. ಎಷ್ಟು ಬೇಗ ಮಲ್ಕೊಳ್ತಿರೋ ಅಷ್ಟು ಬೇಗನೆ ಎದ್ದೇಳೋಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿ ಅಮೃತ ಗಳಿಗೆಯಲ್ಲಿ ಎದ್ದೇಳ್ತಕ್ಕಂಥದ್ದು ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಕ್ಕಂಥದ್ದು ನಿಮ್ಮ ಆರೋಗ್ಯದ ಒಂದು ಗುಟ್ಟಾಗಿರುತ್ತೆ. ಅದ್ರ ಜೊತೆಗೆ ನಿಮ್ಮ ಆಯುಷನ್ನು ಕೂಡ ಹೆಚ್ಚುತ್ತೆ ಅನ್ನೋದನ್ನು ಮರಿಬೇಡಿ. ದಯವಿಟ್ಟು ಪ್ರಾತಃ ಕಾಲದಲ್ಲಿ ಅಂದರೆ ಬೆಳಗಿನ ಜಾವ 4ರಿಂದ 6 ಗಂಟೆ ಒಳಗೆ ಎದ್ದೇಳ್ತಕ್ಕಂಥದ್ದು ತುಂಬ ಸೂಕ್ತ. ಹಾಗಾಗಿ ಬೇಗ ಮಲ್ಕೋಬೇಕು ಮತ್ತು ಬೇಗ ಎದ್ದೇಳಬೇಕು. ಇದು ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಎರಡನೇದು, ನಿಮ್ಮನ್ನು ನೀವು ಯೋಗ ಪ್ರಾಣಾಯಾಮ ಧ್ಯಾನಗಳಲ್ಲಿ ತೊಡಗಿಸ್ಕೊಳ್ಳಿ ಅಂಥೇಳಿ ಹೇಳಲಾಗಿದೆ. ಸೊ ಯಾವಾಗ ನಿಮಗೆ ಸಮಯ ಸಿಗುತ್ತೆ ಆವಾಗ, ಬೆಳಗ್ಗೆ ಹೊತ್ತು ಸಮಯ ಸಿಕ್ಕರೆ ಬೆಳಗ್ಗೆ ಹೊತ್ತು, ಇಲ್ಲ ಸಂಜೆ ಹೊತ್ತು ಸಮಯ ಸಿಕ್ಕರೆ ಸಂಜೆ ಹೊತ್ತು, ಕನಿಷ್ಠ ಪಕ್ಷ 15ರಿಂದ 25 ನಿಮಿಷಗಳ ಕಾಲ ಯೋಗ ಪ್ರಾಣಾಯಾಮ ಧ್ಯಾನದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಅಂಥೇಳಿ. ಅದ್ರ ಜೊತೆಗೆ ಸಾಧ್ಯವಾದಷ್ಟು ನಿಮಗೆ ಯೋಗ ಪ್ರಾಣಾಯಾಮ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಕನಿಷ್ಠ ಪಕ್ಷ 15ರಿಂದ 20 ನಿಮಿಷಗಳ ಕಾಲ ಭೂತಾಯಿಯ ಮೇಲೆ ಬರಿಗಾಲಲ್ಲಿ ನಡೀರಿ ಅಂತ ಹೇಳ್ತಾರೆ. ಆದರೆ ಈ ಚಳಿಗಾಲದಲ್ಲೆಲ್ಲ ಬೇರೆ ಸಮಯದಲ್ಲಿ ಭೂತಾಯಿ ಮೇಲೆ 15ರಿಂದ 20 ನಿಮಿಷಗಳ ಕಾಲ ನಡೆಯೋದ್ರಿಂದ ನಮ್ಮ ಭೂತಾಯಿ ಜೊತೆಗೆ ನಮ್ಮ ಒಂದು ದೇಹದ ಕನೆಕ್ಟಿವಿಟಿ ಚೆನ್ನಾಗಿ ಇರೋದ್ರಿಂದ ನಾವು ಎಂಥದೇ ಕಾಯಿಲೆಗಳಿಂದ ಕೂಡ ದೂರ ಆಗ್ಬೋದು. ಆದರೆ ಡಾಂಬರ್ ರಸ್ತೆ ಮೇಲೆ ಕಲ್ ಮೇಲೆ ನಡಿಬಾರ್ದು, ಕೇವಲ ಭೂಮಿ ಮೇಲೆ ಬರಿ ಕಾಲಲ್ಲಿ ನಡಿಬೇಕು. ಅದರ ಜೊತೆಗೆ ಸಾಧ್ಯವಾದಷ್ಟು ಈ RO UV ವಾಟರ್ಗಳಲ್ಲೆಲ್ಲ ಬಿಟ್ಬಿಟ್ಟು ಮಡಿಕೆ ನೀರು ಕುಡಿತಕ್ಕಂಥದ್ದು ಶ್ರೇಷ್ಠ ಅಂತ ಹೇಳಲಾಗತ್ತೆ. ಮಡಿಕೆಯಲ್ಲಿ ತಯಾರಿಸಿರ್ತಕ್ಕಂಥ ಆಹಾರವನ್ನು ತಿನ್ನೋದು ಕೂಡ ತುಂಬ ಶ್ರೇಷ್ಠ ಅಂತ ಹೇಳಲಾಗತ್ತೆ. ಅದರ ಜೊತೆಗೆ ಕೈಯಿಂದ ಊಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. 5ನೇ ಪಾಯಿಂಟ್ ತುಂಬ ವೆರಿ ವೆರಿ ಇಂಪಾರ್ಟೆಂಟ್. ಏನಂದರೆ ನಮ್ಮ ಕೈಗಳಿಂದನೇ ಆಹಾರವನ್ನು ತಿನ್ನಬೇಕು, ಅದು ಕೂಡ ನೆಲದ ಮೇಲೆ ಸುಖಾಸನದಲ್ಲಿ ಕೂತ್ಕೊಂಡು ಊಟ ಮಾಡಬೇಕು ಅಂತಾರೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಟೇಬಲ್ ಮೇಲೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡೋ ಅಭ್ಯಾಸ ಕಲ್ತ್ಕೊಂಡ್ಬಿಟ್ಟಿದ್ದೀರಿ. ದಯವಿಟ್ಟು TV ನೋಡ್ತಾ ಊಟ ಮಾಡೋದಾಗಲಿ ಅಥವಾ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋದಾಗಲಿ ಅದು ಯಾವುದನ್ನು ಮಾಡಬೇಡಿ. ನೆಲದ ಮೇಲೆ ಕುಟುಂಬಸ್ಥರ ಜೊತೆ ಕೂತ್ಕೊಂಡು ಎಲ್ಲರ ಜೊತೆ ನಗ್ನಗ್ತಾ ಸಂತೋಷವಾಗಿ ಮಾತಾಡ್ತಾ ಅನ್ನವನ್ನು ನೋಡ್ತಾ ಊಟ ಮಾಡಿ. ನಾವು ಏನು ಕಲಿಸ್ಕೊಳ್ತಿದ್ದೀವಿ, ಏನು ತಿಂತಾ ಇದ್ದೀವಿ ಗೊತ್ತಿಲ್ಲ, ಆದರೆ TVಲಿ ಏನು ಬರ್ತಾ ಇದೆ ಅದರಲ್ಲೂ ಕೂಡ ರಾತ್ರಿ ನೀವೆಲ್ಲ ನೋಡ್ತೀರಿ. ಎಂಥ ಕಷ್ಟ ಅನಿಸುತ್ತೆ ಅಂದರೆ ಹೇಳೋದಕ್ಕೆ. ಆ ಕಡೆ ಕ್ರೈಮ್ ಡೋರಿ 4 ಜನರಿಗೆ ಕೊಲೆ ಮಾಡ್ತಿರ್ತಾರೆ, ಅದನ್ನು ನೋಡ್ತಾ ಊಟ ಮಾಡ್ತೀರಿ. ಸೊ ನಾವು ಊಟ ಮಾಡಿರ್ತಕ್ಕಂಥ ಊಟ ಅದು ಹೇಗೆ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಯೋಚನೆ ಮಾಡಿ. ಸೊ ದಯವಿಟ್ಟು ಇಂಥ ತಪ್ಪುಗಳನ್ನು ಮಾಡಬೇಡಿ. ಈ 5 ಪಾಯಿಂಟ್ಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಗ್ನಗ್ತಾ ಸುಖವಾಗಿ ಸಂತೋಷವಾಗಿರೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮದ ಸಮಯದ ಅವಧಿ ಮುಗಿದಿದೆ. ಇದಿಷ್ಟು ವಿಚಾರಗಳನ್ನು ಹೇಳ್ತಾ ಇವತ್ತಿನ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾದದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ, ನಿಮ್ಮ ಮನೆಗಳಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ V1 ವಾಹಿನಿಯನ್ನು ಅಂತ ಹೇಳ್ತಾ ಎಲ್ರಿಗೂ ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.